ಆಕಾಶವಾಣಿ ಮೈಸೂರು. ಇಂದಿನ ಯುವವಾಣಿಯಲ್ಲಿ ಮತದಾರರ ಜಾಗೃತಿ ಮತ್ತು ಯುವಜನತೆ ಈ ಕುರಿತು ಮಾತುಕತೆ ಪ್ರಸಾರವಾಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮಂಡ್ಯ ಜಿಲ್ಲೆ ಚಿನಕುರಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರಾವಣಿ ಜಿ, ಅಭಿಲಾಷ್ ಹಾಗೂ ಮೈಸೂರು ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿನಿ ಕೌಸಲ್ಯ ರಘುರಾಮ್. ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ. ಮತ ಹಾಕಬೇಕು, ಮತ ಹಾಕಬೇಕು, ಮತ ಹಾಕಬೇಕು ನೀವು, ಮತ ಹಾಕಬೇಕು. ಏಪ್ರಿಲ್ 26 ಮತ ಹಾಕಬೇಕು, ಮತ ಹಾಕಬೇಕು, ಮತ ಹಾಕಬೇಕು ನೀವು, ಮತ ಹಾಕಬೇಕು. ಕೇಳುಗರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದು ಮೊದಲ ಬಾರಿ ಮತವನ್ನು ಚಲಾವಣೆ ಮಾಡ್ತಿರುವಂತಹ ಯುವ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅಭಿಲಾಷ್ ಸಿಎನ್, ಶ್ರಾವಣಿ ಜಿ, ಕೌಸಲ್ಯ ರಘುರಾಮ್ ಈ 3 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಮೊದಲನೇದಾಗಿ ಈಗ ಏನು ನಡೀತಾ ಇದೆ 18ನೇ ಲೋಕಸಭಾ ಚುನಾವಣೆ, 543 ಕ್ಷೇತ್ರಗಳಿಗಾಗಿ ಚುನಾವಣೆ ನಡೀತಾ ಇದೆ. 7 ಹಂತದಲ್ಲಿ ಮತದಾನ ನಡೆಯುತ್ತೆ. ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯುತ್ತೆ. ಅಂದರೆ 26 ಏಪ್ರಿಲ್ ಮತ್ತು 7 ಮೇ 2024ರಂದು. ಮತ ಎಣಿಕೆ 4 ಜೂನ್ 2024ರಂದು ನಡೆಯುತ್ತಿದೆ. ದೇಶದಲ್ಲಿ ಮೊದಲ ಬಾರಿಗೆ ಮತವನ್ನು ಚಲಾವಣೆ ಮಾಡ್ತಾ ಇರುವಂಥವರು 1,80,00,000 ಮತದಾರರು, 20 ಕೋಟಿ ಯುವ ಮತದಾರರು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗ ನಮ್ಮ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಅಭಿಲಾಷ್, ನೀವು ಪರಿಚಯ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಭಿಲಾಷ್ ಅಂದ್ಬಿಟ್ಟು ನಾನು ಫೈನಲ್ ಇಯರ್ BCom ನಲ್ಲಿ ಓದ್ತಾ ಇದ್ದೀನಿ. ನಾನು STG ಫಸ್ಟ್ ಗ್ರೇಡ್ ಕಾಲೇಜ್ ಚಿನಕುರಳಿಯಿಂದ ಬಂದಿದ್ದೇನೆ. ಓಕೆ, ಶ್ರಾವಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರಾವಣಿ. ನಾನು STG ಫಸ್ಟ್ ಗ್ರೇಡ್ ಕಾಲೇಜಿಂದ ಫಸ್ಟ್ ಇಯರ್ BCom ಓದ್ತಾ ಇದ್ದೀನಿ. ಓಕೆ, ಕೌಸಲ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೌಸಲ್ಯ. ನಾನು BE ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ ಮೈಸೂರು ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂತ ಕಾಲೇಜಲ್ಲಿ. ಓಕೆ, ಮೊದಲು ಅಭಿಲಾಷ್ ಮಾತಾಡ್ಸೋದಾದ್ರೆ, ಅಭಿಲಾಷ್ ಮೊದಲ ಬಾರಿಗೆ ಮತವನ್ನು ಚಲಾವಣೆ ಮಾಡ್ತಾ ಇದ್ದೀರಿ, ಎಷ್ಟು ಎಕ್ಸೈಟ್ ಆಗಿದ್ದೀರಿ? ತುಂಬಾ ಎಕ್ಸೈಟ್ ಆಗಿದ್ದೀನಿ. ಏಕೆಂದ್ರೆ ನನ್ನ ದೇಶವನ್ನ ನಾನು ಅಭಿವೃದ್ಧಿಯ ರೂಪದಲ್ಲಿ ನಾನು ನೋಡ್ಬೇಕಾಗಿರೋದ್ರಿಂದ ನನ್ನ ಮತವನ್ನ ನಾನು ಹಾಕಿದ್ರೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಂಬುದನ್ನ ನನ್ನ ಕಣ್ಣ ಮುಖಾಂತರ ನಾನು ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ಓಕೆ, ಶ್ರಾವಣಿ. ನಾನು ತುಂಬಾ ಜನ ವೋಟ್ ಮಾಡೋದನ್ನ ನೋಡ್ತಿದ್ದೆ. ಅವಾಗೂ ಅನ್ಸೋದು ನನ್ಗೆ ಯಾವಾಗ ಈ ತರ ವೋಟ್ ಮಾಡಕ್ ಅನ್ಸುತ್ತೆ ಅಂತ. ನನ್ನ ಅಪ್ಪ ಅಮ್ಮನೂ ಕೇಳ್ತಿದ್ದೆ, ನಾನು ವೋಟ್ ಮಾಡ್ಲಾ ಅಂತ ಚಿಕ್ಕವಳಿರ್ಬೇಕಾದ್ರೆ ಹಠ ಮಾಡ್ತಿದ್ದೆ. ಸೊ ಇವಾಗ ನನಗೆ ಆ ಟೈಮ್ ಬಂದಿದೆ. ನನ್ನ ವೋಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥಕೊಂಡು ಒಳ್ಳೆ ನಾಯಕನ ಆರಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಓಕೆ, ಕೌಸಲ್ಯ. ಎಲ್ರಿಗೂ ನಮಸ್ಕಾರ. ನಾನು ಇದೇ ರೀತಿ ಕಾತುರದಿಂದ ಕಾಯ್ತಾ ಇದ್ದೆ. ಬಟ್ ಆ ಎಲೆಕ್ಷನ್ ಬೂತ್ ನಲ್ಲಿ ನಮ್ನ ಅಲೋ ಮಾಡ್ತಾ ಇರ್ಲಿಲ್ಲ. ನನಗೆ ಅಲ್ಲಿ ಒಳಗೆ ಹೆಂಗಿದೆ, ಯಾವ ತರ, ನನ್ನ ತಂದೆ ತಾಯಿಗೆ ಪ್ರತಿ ಸತಿ ಪ್ರಶ್ನೆ ಮಾಡ್ತಿದ್ದೆ, ಅದ್ ಹೆಂಗ್ ಒತ್ತುತ್ತಾರೆ, ಏನ್ ಚಿತ್ರ ಇರುತ್ತೆ ಅಲ್ಲಿ, ತುಂಬಾ ಕುತೂಹಲ ಇತ್ತು ನೋಡ್ಬೇಕಂತ. ನನಗೆ ಈಗ ವೋಟರ್ ID ಬಂದಿದೆ. ನಾನು ಆ ಹಂತವನ್ನ ದಾಟಿದ್ದೀನಿ. ಮತ್ತೆ ಮೊದಲನೇ ಬಾರಿ ಲೋಕಸಭೆಗೆ ಮತದಾನ ಮಾಡ್ತಾ ಇದ್ದೀನಿ ಅನ್ನೋದು ತುಂಬಾ ಖುಷಿ ಇದೆ. ನನ್ನ ಹೆಮ್ಮೆಯ ಮತ್ತು ದೇಶದ ಹೆಮ್ಮೆಯ ನಾಯಕನಾಗುವವನನ್ನು ಆಯ್ಕೆ ಮಾಡಲು ನಾನು ಇಚ್ಛಿಸುತ್ತೇನೆ. ಓಕೆ, 3 ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಾಯಿತು. ಈಗ ನಿಮ್ಮ ರೀತಿಯಲ್ಲೇ ಕೂಡ ಕೆಲವು ವಿದ್ಯಾರ್ಥಿಗಳು ತಮ್ಮ ಮೊದಲ ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮ ಅನಿಸಿಕೆಯನ್ನ, ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಆ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮತದಾನ ಮಾಡಕ್ಕೆ ಹೋಗ್ತೀವಿ ಭಾರತಕ್ಕಾಗಿ, 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 ನಾವು ಭಾರತಕ್ಕಾಗಿ. ಅಮೂಲ್ಯ ಜಿಕೆ, ಮಂಡ್ಯ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿ. ಭಾರತ ಸರ್ಕಾರ ನಡೆಸುತ್ತಿರುವ 2024ರ ಲೋಕಸಭಾ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಮತ ಚಲಾಯಿಸಲು ಬಹಳ ಉತ್ಸಾಹಗಳಾಗಿದ್ದೇನೆ. ಮೊದಲ ಬಾರಿಗೆ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸುವ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಪ್ರಜಾಪ್ರಭುತ್ವದ ಉಳಿವಿಗಾಗಿ, ದೇಶದ ಅಭಿವೃದ್ಧಿಗಾಗಿ, ಸಂವಿಧಾನದ ಆಶಯಗಳನ್ನು ಪಾಲಿಸಲು ತಪ್ಪದೇ ಮತದಾನ ಮಾಡಿ. ನೀವು ಯಾವುದೇ ಪಕ್ಷ ಭೇದವಿಲ್ಲದೆ ನಿಷ್ಠಾವಂತ, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುವ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ. ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ. ನಿಮ್ಮ ಒಂದು ಮತವು ಮುಂದಿನ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನಾನು ಮತದಾನ ಮಾಡುತ್ತೇನೆ, ನೀವು ತಪ್ಪದೆ ಮತದಾನ ಮಾಡಿ. ದೇಶದ ಪ್ರಗತಿಗೆ ಸಹಕರಿಸಿ. ನಿಮ್ಮ ಮತ, ನಿಮ್ಮ ಧ್ವನಿ. ನನ್ನ ಹೆಸರು ಅನಿತಾ. ನಾನು ಶ್ರೀ ಡಿ ದೇವರಾಜ ಅರಸು ಪ್ರಥಮ ದರ್ಜೆ ಕಾಲೇಜು ಹುಣಸೂರು ಅಲ್ಲಿ ಪ್ರಥಮ BA ನಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಈ ಸರಿ ನಮ್ಮ ಬಾರಿಗೆ
ಮತ ಚಲಾವಣೆ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಹಲವು ವರ್ಷಗಳಿಂದ ಮತ ಚಲಾಯಿಸೋಕ್ಕೆ ಮತಗಟ್ಟೆಗಳಿಗೆಲ್ಲ ಹೋಗ್ತಿರ್ಬೇಕಾದ್ರೆ ನಮಗೂ ಅನಿಸ್ತಿತ್ತು ಈ ಅವಕಾಶ ಯಾವಾಗ ನಮಗೆ ದೊರಕೋದು ಅಂತ. ಈ ಅವಕಾಶ ನಮಗಿವಾಗ ಸಿಕ್ಕಿರೋ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ತುಂಬ ಎಕ್ಸೈಟ್ಮೆಂಟ್ ಇದೆ ಅಲ್ಲಿ ಹೇಗಿರುತ್ತೆ ಮತ್ತು ಮತ ಹೇಗೆ ಚಲಾಯಿಸಬೇಕು ಅನ್ನೋದೆಲ್ಲ ಈ ಸರಿ ತಿಳ್ಕೊಳ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಮತ್ತು ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರಜೆಗಳಿಗೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡೋದು ಆ ಅವಕಾಶ ಸಿಕ್ಕಿರೋದಂತೂ ತುಂಬಾ ಅಂದರೆ ತುಂಬ ಖುಷಿ ಆಗ್ತಿದೆ. ಚೈತ್ರ ಅಂತ. ನಾನು ಶ್ರೀ ಡಿ ದೇವರಾಜ ಅರಸು ಪ್ರಥಮ ದರ್ಜೆ ಕಾಲೇಜು ಹುಣಸೂರು. ನಾನು ದ್ವಿತೀಯ BA ಅಧ್ಯಯನ ಮಾಡ್ತಾ ಇದ್ದೀನಿ. ಮತದಾನ ಭಾರತದ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ನೀಡಿರುವಂತಹ ಒಂದು ಹಕ್ಕು. ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ನಾನು ಬಾಲ್ಯದಿಂದ ಇಲ್ಲಿವರೆಗೆ ನಾನು ವಾಸಿಸಿದಂತಹ ಪ್ರದೇಶಗಳಲ್ಲಿ ಮತ್ತು ನಾನು ವ್ಯಾಸಂಗ ಮಾಡುತ್ತಿರುವ ಶಾಲೆ ಕಾಲೇಜುಗಳಲ್ಲಿ ಮತದಾನದ ಬಗ್ಗೆ ಅಧ್ಯಯನ ಮಾಡಿದ್ನ ಬಿಟ್ಟರೆ ನನಗೆ ಮತದಾನದ ಬಗ್ಗೆ ಯಾವುದೇ ವಿಷಯಗಳು ಗೊತ್ತಿರಲಿಲ್ಲ. ಆದ್ದರಿಂದ ಈ ವರ್ಷ ನಾನು ಮತದಾನ ಮಾಡೋದ್ರಿಂದ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಹೇಗೆ ಮಾಡ್ಬೋದು ಮತದಾನ, ಮತ್ತು ಮತದಾನದ ಕೊಠಡಿ ಹೇಗಿರುತ್ತೆ, ಅಲ್ಲಿನ ನಿಯಮಗಳು ಹೇಗಿರುತ್ತವೆ ಅಂತ ನನಗೆ ಯಾವುದು ಗೊತ್ತಿರಲಿಲ್ಲ. ಆದ್ರಿಂದ ಈ ವರ್ಷ ನಾನು ಖಂಡಿತ ಮತದಾನ ಮಾಡ್ತೀನಿ. ಅದ್ರ ಬಗ್ಗೆ ಆದ್ರೂ ತಿಳ್ಕೋಬೇಕು. ಯಾಕೆಂದ್ರೆ ನಾವು ಒಬ್ರು ಭಾರತದ ಪ್ರಜೆ ಆಗಿದ್ಮೇಲೆ ಮತದಾನದ ಹಕ್ಕನ್ನು ಭಾರತದ ದೇಶ ನಮಗೆ ನೀಡಿದ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಈ ಸಾರಿ ನನಗೆ 18 ವರ್ಷ ಪೂರ್ಣಗೊಂಡಿದೆ. ಆದ್ರಿಂದ ನಾನು ಮತದಾನ ಮಾಡ್ತಿದ್ದೀನಿ. ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನಗೆ ತುಂಬಾ ಖುಷಿ ಇದೆ ಮತದಾನ ಮಾಡೋದು. ಹರ್ಷಿತಾ HV, ಚನ್ನಪಟ್ಟಣ, ಮಂಡ್ಯ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಅಂತಿಮ ವರ್ಷದ ಪತ್ರಿಕೋದ್ಯಮ ವಿದ್ಯಾರ್ಥಿನಿಯಾಗಿದ್ದು, ಮುಂಬರುವ 2024ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತವನ್ನು ಚಲಾಯಿಸುತ್ತಿದ್ದೇನೆ. ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವುದು ನನಗೆ ತುಂಬಾ ಖುಷಿ ತಂದಿದೆ. ಏಕೆಂದರೆ ದೇಶದ ಚುನಾವಣೆಯಲ್ಲಿ ಮತದಾನ ಬಹಳ ಅವಶ್ಯಕವಾಗಿದೆ. ಮತದಾನ ಪ್ರತಿಯೊಬ್ಬ ಪ್ರಜೆಯ ಹಕ್ಕು. ಸದೃಢ ದೇಶಕ್ಕಾಗಿ ಮತದಾನ ತುಂಬಾ ಅಗತ್ಯವಾಗಿದ್ದು, ಮೊದಲ ಬಾರಿಗೆ ಯಾರು ಮತವನ್ನು ಚಲಾಯಿಸುತ್ತಿದ್ದೀರಿ, ತಪ್ಪದೆ ನಿಮ್ಮ ಮತವನ್ನು ಚಲಾವಣೆ ಮಾಡಿ. ದೇಶದ ಪ್ರಗತಿ, ಸದೃಢವಾದ ರಾಷ್ಟ್ರ ನಿರ್ಮಾಣಕ್ಕಾಗಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಲು, ನವ ಸಮಾಜ ನಿರ್ಮಾಣಕ್ಕಾಗಿ ಮತದಾನ ಮಾಡಿ ಚುನಾವಣೆಯಲ್ಲಿ ಭಾಗವಹಿಸಿ. ತಪ್ಪದೆ ಮತದಾನವನ್ನು ಮಾಡುವ ಮೂಲಕ ಸದೃಢವಾದ ದೇಶವನ್ನು ನಿರ್ಮಾಣ ಮಾಡಿ. ನನ್ನ ಹೆಸರು ಕೀರ್ತನ ಪಲ್ಲಡ್. ನಾನು MMK ಮತ್ತು SDM ಮೈಸೂರು ಸೆಕೆಂಡ್ BComನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮುಂದೆ ಬರುವಂತಹ 2024ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಮತದಾನ ಮಾಡುತ್ತಿದ್ದೇನೆ. ನಮ್ಮ ಧ್ವನಿಯನ್ನು ಕೇಳಲು ಮತ್ತು ನಮಗೆ ಬೇಕಾದುದನ್ನು ಜಾರಿಗೆ ತರಲು ನಾವು ಮತ ಚಲಾಯಿಸಬೇಕು. ಮತದಾನವು ನಮ್ಮ ದೇಶವು ನಮಗೆ ನೀಡುವ ಮೂಲಭೂತ ಹಕ್ಕುಗಳಲ್ಲಿ ಒಂದಾಗಿದೆ. ನಾವು ಯಾವುದೇ ಆಮಿಷಗಳಿಗೆ ಮತ್ತು ಹಣಕ್ಕೆ ಬಲಿಯಾಗದೆ ನನ್ನ ಹಕ್ಕನ್ನು ಚಲಾಯಿಸುತ್ತೇನೆ. ನೀವೆಲ್ಲರೂ ಕೂಡ ಮತದಾನ ಮಾಡಿ. ನಿಮ್ಮ ಓಟನ್ನು ಹಣಕ್ಕಾಗಿ ಮಾಡಿಕೊಳ್ಳಬೇಡಿ. ನೀವು ಸರಿಯಾದ ಸಂಸದರನ್ನು ಆಯ್ಕೆ ಮಾಡಿಕೊಳ್ಳಿ. ಧನ್ಯವಾದಗಳು. ಕೇಳಿದರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲನೇದಾಗಿ ನಾನು ಅಭಿಲಾಷ್ನ ಕೇಳೋದೇನಂತಂದ್ರೆ, ಅಭಿಲಾಷ್, ಈ ಪ್ರೋಸೆಸ್ ಹೇಗಾಗುತ್ತೆ ಅಂತ ಗೊತ್ತಿತ್ತಾ? ಈಗ ಏನಾಗುತ್ತೆ ಅಂದ್ರೆ, ಮೊದಲಾದ್ರೆ ತುಂಬಾ ಹಿಂದೆ ಬ್ಯಾಲೆಟ್ ಪೇಪರ್ ಇರ್ತಾ ಇತ್ತು. ನಾವು ಮತವನ್ನು ಚಲಾವಣೆ ಮಾಡಬೇಕಾದ್ರೆ ಈಗ ಏನು EVM ಮಿಷಿನ್ ಅಂತ ಬಂದಿದೆಯಲ್ಲ, ಅದಕ್ಕಿಂತ ಮುಂಚೆ ಮುದ್ರೆಯನ್ನು ಒತ್ತಬೇಕಿತ್ತು. ಈಗ ಬಹಳ ಸುಲಭ ಆಗ್ಬಿಟ್ಟಿದೆ. ನಿಮ್ಮ ಆಯ್ಕೆಯನ್ನ ನೀವು ಒಂದು ಬಟನ್ ಒತ್ತುವ ಮುಖಾಂತರ ಒಂದು ಆಯ್ಕೆ ಮಾಡ್ತೀರಿ ಅಲ್ವಾ? ಈಗ ಆ ಪ್ರೋಸೆಸ್ ನಿಮಗೆಲ್ಲ ಗೊತ್ತಿದೆಯಾ? ಮೊದಲನೇದಾಗಿ ಹೇಳಿ ಅಭಿಲಾಷ್. ಸರ್, ಮೊದಲನೇದಾಗಿ ನನಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನು ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ತಾತನ ನಾನು ಆ ಮತಗಟ್ಟೆಯವರೇ ಕರ್ಕೊಂಡು ಹೋಗುವೆ. ನಂತರ ಅಲ್ಲಿಂದ ಮುಂದೆ ಹೋಗೋದಕ್ಕೆ ನನ್ಗೆ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಈಗ ನನ್ನ ಮತದಾನ ಮಾಡುವಂತ ಸಮಯ ಬಂದಿದೆ. ನಾನು ಯಾವ ರೀತಿ ಅದಿದೆ ಎಂಬುದನ್ನ ನಾನು ನೋಡೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಓಕೆ ಶ್ರಾವಣಿ, ಮೊದಲಾಗಿದ್ರೆ ಟೆಕ್ನಾಲಜಿ ಬಹಳಷ್ಟು ಬೆಳೆದಿರಲಿಲ್ಲ. ಈಗ ಟೆಕ್ನಾಲಜಿ ಬಹಳಷ್ಟು ಬೆಳೆದಿದೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳು, ವಾಟ್ಸಪ್, ಫೇಸ್ಬುಕ್, ಟ್ವಿಟರ್, ಇನ್ನಷ್ಟು ಬಹಳಷ್ಟು. ಈಗ ಎಲ್ಲದರಲ್ಲೂ ಕೂಡ ಒಂದು ಡಮ್ಮಿ ಮತದಾನ ಅಂತ ಏನ್ ಹೇಳ್ತೀವಿ. ಈಗ ನಿಮಗೆ ಅಂದ್ರೆ ಹೊಸದಾಗಿ ವೋಟ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವೋಟಿಂಗ್ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿರ್ತಾರೆ. ಕೆಲವು ನೋಡಿರ್ತೀರಿ, ನೋಡ್ತಾ ಇರ್ತೀರಿ. ನಿಮಗೆ ಅದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ನಾನು ಎಕ್ಸ್ಪೀರಿಯನ್ಸ್ ಅಂತೂ ಹೋಗಿ ಮಾಡಿಲ್ಲ, ಆದರೆ ಮತ ಹಾಕಿರೋರು ಅದ್ರ ಬಗ್ಗೆ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಮೊದಲು ಯಾವುದೇ ಮತದಾರನಾದ್ರೂ ಅವನು ಚುನಾವಣೆಯ ಪಟ್ಟಿಯಲ್ಲಿ ನೋಂದಾಯಿಸ್ಕೊಂಡಿರ್ಬೇಕು ಆ ಹೆಸರನ್ನ. ಅಲ್ಲಿ ಒಂದಷ್ಟು ಸದಸ್ಯರು ಕೂತಿರ್ತಾರೆ, ಯಾವುದೇ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಬಂದು ಅಲ್ಲಿ ಫಸ್ಟ್ ಚೆಕ್ ಮಾಡ್ತಾರೆ ಅವರು ನೋಂದಾಯಿತರ ಅಥವಾ ಅಲ್ವಾ ಅಂತ. ಯಾಕೆ ಅಂತಂದ್ರೆ ಕೆಲವರು ನೋಂದಾಯಿಸ್ಕೊಂಡಿರ್ತಾರೆ, ಅದೇ ಯಾವುದೋ ಇದರಿಂದ ಅವ್ರಿಗೆ ಬರಕ್ಕಾಗಿರೋದಿಲ್ಲ ಅಥವಾ ಅವರು ಇರೋದೇ ಇಲ್ಲ. ಅದಕ್ಕೋಸ್ಕರ ಅದನ್ನ ಫಸ್ಟ್ ಚೆಕ್ ಮಾಡ್ತಾರೆ, ಅವರು ನೋಂದಾಯಿತರ ಇದೇ ಕ್ಷೇತ್ರದವರ ಅಂತ ಚೆಕ್
ಮಾಡಿ ನೆಕ್ಸ್ಟ್ ಸದಸ್ಯನಿಗೆ ಕಳಿಸ್ತಾರೆ. ನೆಕ್ಸ್ಟ್ ಸದಸ್ಯ ಅವರಿಗೆ ಇಂಕ್ ಹಾಕಿ ಆ ಬೂತಿಗೆ ಕಳಿಸ್ತಾರೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಈಗ ಕೌಸಲ್ಯಂಗೂ ಕೂಡ ಅದೇ ಪ್ರಶ್ನೆ. ಅದೇ ನೀವು ಕೂಡ ಮೊದಲನೇ ಬಾರಿ ಮತ ಹಾಕೋದ್ರಿಂದ ಕೆಲವು ಗೊಂದಲಗಳಿರ್ತವೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೀವು ತಂದೆ ತಾಯಿನ ಕೇಳಿರ್ತೀರಾ, ಇಲ್ಲ ನಿಮ್ಮ ಸ್ನೇಹಿತರನ್ನ ಕೇಳಿರ್ತೀರಾ, ಇಲ್ಲ ನಿಮ್ಮ ಸಂಬಂಧಿಕರನ್ನ ಕೇಳಿರ್ತೀರಾ. ಇಂಕನ್ನು ಹಾಕುವಂಥದ್ದು, ಬಟನ್ ಒತ್ತುವಂಥದ್ದು ಅಂದ್ರೆ ಕಷ್ಟ ಇಲ್ಲ, ಎಲ್ಲ ಗೊತ್ತಿರುತ್ತೆ. ಆದ್ರೆ ಒಂದು ಸದೃಢ ಭಾರತವನ್ನ ನಿರ್ಮಾಣ ಮಾಡಬೇಕಾಗುತ್ತೆ ಅಂತಾಗ ನಿಮ್ಮ ಕ್ಷೇತ್ರದ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂಥದ್ದು ನಮ್ಮ ಎಲ್ಲಾ ಪ್ರಜ್ಞಾವಂತ ಪ್ರಜೆಗಳ ಒಂದು ಹಕ್ಕು. ಏನ್ ಹೇಳ್ತೀರಿ? ಆಕ್ಚುಲಿ ನಾನು ಫಸ್ಟ್ ಟೈಮ್ ವಿಧಾನಸಭಾ ಎಲೆಕ್ಷನ್ಗೆ ವೋಟ್ ಮಾಡಿದ್ದೆ. ಈಗ ಮೊನ್ನೆ ರೀಸೆಂಟ್ ಆಗಿ ನಡೀತಲ್ಲ ಕರ್ನಾಟಕ ಸರ್ಕಾರದ್ದು, ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅದರಲ್ಲಿ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದ್ರೆ ನಮ್ಮ ಅಪ್ಪ ಅಮ್ಮನ ಹೆಸರ ಜೊತೆಗೆ ನಂದು ಹೆಸರಿರುತ್ತೆ ಅಂತ ಹೇಳಿ. ಅವ್ರಿಗೆ 18 ತುಂಬದಾಗಿಂದ ಅವ್ರು ವೋಟ್ ಮಾಡ್ತಾ ಇದ್ದಾರೆ. ನಾನು ಪಟ್ಟಿಯಲ್ಲಿ ಹುಡುಕ್ದೆ, ನನ್ನ ತಂದೆ ತಾಯಿ ಹೆಸರು ನೆಕ್ಸ್ಟ್ ಏನೇ ನನ್ನ ಹೆಸರಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ನನಗಿತ್ತು. ಬಿಕಾಸ್ ನನ್ನ ಫಸ್ಟ್ ವೋಟ್ ಆಗಿತ್ತು. ಹುಡುಕ್ದೆ, ನನಗೆ ಸಿಗ್ಲಿಲ್ಲ. ಕೆಲವೊಬ್ರು ಈಗ ಅದೇ ತರ ನಮ್ ತರ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಹೆಸರು ಇಲ್ಲ ನಮ್ದು ಅಂತ ಹಾಗೆ ವಾಪಸ್ ಹೋಗೋ ಚಾನ್ಸಸ್ ಇದೆ. ಸೊ ಇಟ್ಸ್ ಎ ಪ್ರಿಕಾಷನರಿ. ನಂದು ಹೊಸ ಪಟ್ಟಿಯಲ್ಲಿ ಆಡ್ ಆಗಿತ್ತು, ಅಂದ್ರೆ ನೆಕ್ಸ್ಟ್ ಪೇಜ್ ನಲ್ಲಿ ಆಡ್ ಆಗಿತ್ತು, ನನ್ನ ಹೆಸರು ಇತ್ತು ಅದರಲ್ಲಿ, ಕೌಸಲ್ಯ ಅಂತ ಹೇಳಿ ಇತ್ತು. ಸೊ ಇದನ್ನ ತಿಳ್ಕೊಳ್ದೆ ಅಯ್ಯೋ ನಮ್ಮ ಹೆಸರೇ ಬಂದಿಲ್ಲ ಅಂತ ಹೋಗೋದಾಗ್ಲಿ ಆ ತರ ಮಾಡಬೇಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೋಗಿ ವೋಟ್ ಮಾಡಿದೆ. ನಾನು ಅಪ್ಪ ಅಮ್ಮನ ಜೊತೆಗೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಅಲೋ ಮಾಡ್ಲಿಲ್ಲ. ನನಗೆ ಬೇರೆ ಪ್ಲಾಟ್ಫಾರ್ಮ್ ಇತ್ತು. ಮೊದಲನೇ ಬಾರಿ ವೋಟ್ ಮಾಡ್ತಾ ಇರೋಂತ ಮಕ್ಕಳುಗಳು ಅವ್ರಿಗೆ ಆಗ್ಲಿ ಬೇರೆ ಸೆಕ್ಷನ್ ಇತ್ತು. ಅಲ್ಲಿ ಹೋಗಿ ನನ್ನ ಮತನ ಚಲಾಯಿಸಿದೆ. ಅದು ನನ್ನ ಮೊದಲನೇ ಅನುಭವ ಆಗಿತ್ತು. ಹಾಗಾದ್ರೆ ಈಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀರಿ. ಈಗ ಲೋಕಸಭಾ ಚುನಾವಣೆಗೆ ಮೊದಲ ಮತವನ್ನು ಚಲಾವಣೆ ಮಾಡ್ತಾ ಇದ್ದೀರಿ, ಹೌದಲ್ವಾ? ಓಕೆ. ಈಗ ಕೇಳಿದ್ರೆ ಇನ್ನಷ್ಟು ನಮ್ಮ ಸ್ನೇಹಿತರು ಮೊದಲ ಬಾರಿಗೆ ಮತವನ್ನು ಚಲಾವಣೆ ಮಾಡ್ಲಿಕ್ಕಿರೋರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋತಾರೆ. ಕೇಳ್ಕೊಂಬರೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ವಿಧ ವಿಧವಾದ ಆಮಿಷಗಳಿಗೆ ಒಳಗಾಗಬೇಡ. ಭಾರತ ಭವಿಷ್ಯ ಕಟ್ಟಲು ಇದುವೆ ಉತ್ತಮ ಅವಕಾಶವು ನೋಡ, ಉತ್ತಮ ಅವಕಾಶವು ನೋಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತಾ ಸಿವಿ. ಮೈಸೂರಿನ ಸರಸ್ವತಿಪುರಂನ JSS ಮಹಿಳಾ ಕಾಲೇಜಿನಲ್ಲಿ ದ್ವಿತೀಯ BCAನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು 2024ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿದ್ದೇನೆ. ಮತದಾನ ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗ. ಸದೃಢ ಸಮೃದ್ಧ ದೇಶ ನಿರ್ಮಾಣದಲ್ಲಿ ಭಾರತೀಯ ಪ್ರಜೆಯಾದವರ ಹಕ್ಕು ಮತದಾನ ಮಾಡುವುದು. ತಪ್ಪದೇ ಮತದಾನ ಮಾಡುವ ಮೂಲಕ ಸಂವಿಧಾನ ನಮಗೆ ನೀಡಿರುವ ಹಕ್ಕನ್ನು ಗೌರವಿಸೋಣ. ದೇಶದ ಭವಿಷ್ಯವನ್ನು ಚಿಂತಿಸಿ ಪ್ರಜೆಗಳ ಏಳಿಗೆಗೆ ಶ್ರಮಿಸುವ ಅರ್ಹ ಹಾಗೂ ಸಮರ್ಥ ಅಭ್ಯರ್ಥಿಗೆ ಮತ ಚಲಾಯಿಸಿ. ದೇಶದ ಉನ್ನತಿಗೆ ನಮ್ಮ ಅಳಿಲು ಸೇವೆ ಮಾಡಬೇಕು. ಯಾವುದೇ ಆಶ್ವಾಸನೆ, ಆಸೆ, ಆಮಿಷ, ಭರವಸೆಗಳ ಮಾಯಾಮಾತುಗಳಿಗೆ ಮರುಳಾಗದೆ ವ್ಯವಧಾನದಿಂದ ಮಾಡುವುದೇ ಮತದಾನ. ನನ್ನ ಮತ ಸದೃಢ ಭಾರತದ ನಿರ್ಮಾಣಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ. ಮೈಸೂರಿನ MMK ಆ್ಯಂಡ್ SDM ಮಹಿಳಾ ಮಹಾವಿದ್ಯಾಲಯದಲ್ಲಿ ಸೆಕೆಂಡ್ BSc ಲೈಫ್ ಸೈನ್ಸ್ ಓದ್ತಾ ಇದ್ದೀನಿ. ಈ ಸಲ ಬರ್ತಿರೋ ಲೋಕಸಭಾ ಎಲೆಕ್ಷನ್ನಲ್ಲಿ ನಾನು ಮೊದಲನೇ ಸಲ ವೋಟ್ ಮಾಡ್ತಿದ್ದೀನಿ. ವೋಟ್ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಅಥವಾ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ನಮ್ಮ ಲೀಡರ್ನ ಆಯ್ಕೆ ಮಾಡುವಂಥ ಹಕ್ಕನ್ನು ನಮ್ಮ ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ. 18 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ವೋಟ್ ಮಾಡಬೇಕು. ಯಾವುದೇ ಜಾತಿ, ಧರ್ಮ, ಹಣ, ಅಂತಸ್ತು ಇವುಗಳನ್ನ ನೋಡದೆ ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡೋಣ. ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಾಗೂ ಚುನಾವಣೆ ಅನ್ನೋದು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ಆದ್ರೆ ಚುನಾವಣೆಗಳಲ್ಲಿ ಮತದಾನ ಮಾಡೋಕೆ ಕೆಲವು ಜನರ ಗುಂಪಿಗೆ ಅಷ್ಟೇ ಅವಕಾಶ ಇದ್ದಿದ್ದು. ಆದ್ರೆ ಕಾಲ ಬದಲಾದಂತೆ ಈಗ ಎಲ್ಲರಿಗೂ ಕೂಡ ಸಮಾನತೆ ಸಿಕ್ಕಿದೆ. ಅದನ್ನ ಎಲ್ಲರೂ ಸರಿಯಾಗಿ ಉಪಯೋಗಿಸ್ಕೋಬೇಕು. ಹಾಗೆ ಚುನಾವಣೆ ಅಂತ ಬಂದಾಗ ದುಡ್ಡು ತಗೊಂಡು ವೋಟ್ ಮಾಡೋದು, ಹಾಗೆ ಆ ಪಕ್ಷದ ಕಡೆಯವರು ಕೊಡೋ ಲಂಚ, ಉಡುಗೊರೆ ತಗೊಂಡು ವೋಟ್ ಮಾಡೋದು, ಇದೆಲ್ಲ ತಪ್ಪು ಕೆಲಸಗಳು ನಡೀತಾನೆ ಇರುತ್ತೆ. ಅಂಬೇಡ್ಕರ್ ಒಂದ್ಸಲ ಹೇಳಿದಂತೆ, ನಮ್ಮ ವೋಟ್ನ ಮಾರ್ಕೊಂಡ್ರೆ ನಮ್ಮ ಮನೆಯ ಹೆಣ್ಣು ಮಗಳನ್ನೇ ಮಾರ್ಕೊಂಡ ಹಾಗೆ ಅಂತ. ವೋಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಹಕ್ಕು ಆಗಿರೋದ್ರಿಂದ ಅದಕ್ಕೆ ಯಾವುದೇ ತರದ ಉಡುಗೊರೆ, ಲಂಚ ಅವಶ್ಯಕತೆ ಇಲ್ಲ ಅಲ್ವಾ? ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡೋಣ. ಇಂದಿನ ಯುವಕರೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ನಾವು ಅದನ್ನು ನಿರೂಪಿಸಬೇಕು. ಎಲ್ಲರಲ್ಲೂ ಚುನಾವಣೆ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕು. 18 ವರ್ಷ ಮೇಲ್ಪಟ್ಟಿರೋರು ಇನ್ನೂ ಯಾರ್ಯಾರು ವೋಟರ್ ID ಮಾಡಿಸ್ಕೊಂಡಿಲ್ವೋ ಬೇಗ ಮಾಡಿಸ್ಕೊಳ್ಳಿ. ನಿಮ್ಮ ಮತದಾನ ಚಲಾಯಿಸಿ, ನಿಮ್ಮ ಹಕ್ಕನ್ನ ಚಲಾಯಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ನನ್ನ ಹೆಸರು ರಚನಾ.
ನಾನು ಮೈಸೂರಿನ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ. 2024ನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ನಾನು ನನ್ನ ಮೊದಲನೇ ಮತವನ್ನು ಚಲಾಯಿಸುವುದರಲ್ಲಿ ಹಕ್ಕುದಾರಳಾಗಿದ್ದೀನಿ. ನಾನು ತುಂಬ ಉತ್ಸುಕಳಾಗಿದ್ದೀನಿ. ಏನಕ್ಕೆ ಅಂದರೆ ನಾನು ನನ್ನ ನೆಚ್ಚಿನ ಹಾಗೂ ಉತ್ತಮವಾದ ನಾಯಕನನ್ನು ಆಯ್ಕೆ ಮಾಡ್ಬೋದು ಹಾಗೂ ನಮ್ಮ ಭಾರತ ಸಂವಿಧಾನ ಅದನ್ನು ಕಲ್ಪಿಸ್ಕೊಟ್ಟಿದೆ ಅನ್ನೋದರಲ್ಲಿ ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಯಾವುದೇ ಆಮಿಷಗಳಿಗೆ ಒಳಗಾಗದೆ ನನ್ನ ಮತದಾನವನ್ನು ನನ್ನ ಸ್ವತಂತ್ರ ನಿರ್ಣಯದಿಂದ ತೆಗೆದುಕೊಳ್ತೀನಿ. ಯಾರ್ಯಾರು 18 ವರ್ಷ ಮೇಲ್ಪಟ್ಟಿದ್ದೀರೋ ಹಾಗೂ ಮೊದಲನೇ ಬಾರಿ ಮತವನ್ನು ಚಲಾವಣೆ ಮಾಡ್ತಿದ್ದೀರೋ ನೀವುಗಳು ಕೂಡ ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಸ್ವತಂತ್ರವಾದ ನಿರ್ಣಯವನ್ನು ತೆಗೆದುಕೊಂಡು ಮತವನ್ನು ಚಲಾಯಿಸಿ ಹಾಗೂ ಸದೃಢ ಭಾರತದ ನಿರ್ಮಾಣಕ್ಕಾಗಿ ಸಹಕರಿಸಿ. ನನ್ನ ಹೆಸರು ನಮ್ರತಾ ಪ್ರಸಾದ್. ನಾನು ಮೈಸೂರಿನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮತ್ತು ಮಕ್ಕಳ ಕೂಟ ಮಹಿಳಾ ಮಹಾವಿದ್ಯಾಲಯದಲ್ಲಿ ದ್ವಿತೀಯ BCA ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಮುಂಬರುವ ಲೋಕಸಭೆಯ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಮತವನ್ನು ಚಲಾಯಿಸುತ್ತಿದ್ದು ಇದು ನನಗೆ ಬಹಳ ಸಂತೋಷದಾಯಕವಾದ ವಿಷಯವಾಗಿದೆ. ಆದ್ದರಿಂದ ಮತದಾನ ನಮ್ಮೆಲ್ಲರ ಹಕ್ಕು ಮಾತ್ರವಲ್ಲದೆ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಸಹ ಮತಗಟ್ಟೆಗೆ ತೆರಳಿ ನಮ್ಮ ಹಕ್ಕನ್ನು ಚಲಾಯಿಸಬೇಕು. ನಮ್ಮ ದೇಶವನ್ನು ಸದೃಢಗೊಳಿಸಬೇಕೆಂದರೆ ಅದು ಸಣ್ಣ ಪ್ರದೇಶದಿಂದ ಅದು ಪ್ರಾರಂಭವಾಗಬೇಕು. ನಮ್ಮ ಪ್ರದೇಶ ಅಥವಾ ನಮ್ಮ ಜಿಲ್ಲೆ, ನಂತರ ರಾಜ್ಯ, ನಂತರ ದೇಶವನ್ನು ಸದೃಢಗೊಳಿಸುವ ಒಂದು ಅವಕಾಶ ಈಗ ನಮ್ಮ ಕೈಯಲ್ಲಿದೆ. ಆದ್ದರಿಂದ ನಾವು ಪಕ್ಷವನ್ನು ನೋಡಿ ಮತವನ್ನು ಚಲಾಯಿಸುವುದಕ್ಕಿಂತ ವ್ಯಕ್ತಿಯನ್ನು ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಮತ ಚಲಾಯಿಸುವುದು ಪ್ರಮುಖವಾಗುತ್ತೆ. ಯಾಕೆ ಅಂತ ಹೇಳಿದರೆ ವ್ಯಕ್ತಿ ತನ್ನ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅಥವಾ ದೇಶದ ಅಭಿವೃದ್ಧಿಗೆ ಅಥವಾ ಆ ಪ್ರದೇಶದ ಅಭಿವೃದ್ಧಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೋ ಅನ್ನೋದು ತುಂಬ ಪ್ರಮುಖವಾಗುತ್ತೆ. ಅದನ್ನು ನಾವು ಸಮಾಲೋಚಿಸಿ ಮತವನ್ನು ಹಾಕಬೇಕಾಗುತ್ತೆ. ಪ್ರತಿಯೊಬ್ಬರೂ ಸಹ ತಮ್ಮ ಮತ ಕೇವಲ ಒಂದು ಮತ ಎಂದು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಒಂದು ಮತದಿಂದ ಒಬ್ಬ ಅಭ್ಯರ್ಥಿ ಗೆಲ್ಲಬಹುದು ಅಥವಾ ಸೋಲಲೂಬಹುದು. ಆದ್ದರಿಂದ ಪ್ರತಿಯೊಂದು ಮತವೂ ಸಹ ಅಮೂಲ್ಯವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತವನ್ನು ಚಲಾಯಿಸಿ ನಿಮ್ಮ ಸದೃಢ ನಾಯಕರನ್ನು ನೀವು ಆಯ್ಕೆ ಮಾಡುವುದರ ಮೂಲಕ ದೇಶವನ್ನು ಸದೃಢಗೊಳಿಸಿ. ಮತದಾನವನ್ನು ಎಂದೂ ಸಹ ನಿರ್ಲಕ್ಷಿಸಬೇಡಿ. ಮತದಾನ ನಮ್ಮೆಲ್ಲರಿಗೂ ಸಿಕ್ಕಿರುವಂತಹ ಒಂದು ವಿಶೇಷವಾದ ಅಧಿಕಾರ. ಆದ್ದರಿಂದ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಆ ಒಂದು ಪ್ರದೇಶದ ಅಭಿವೃದ್ಧಿಗೆ ನಿಸ್ವಾರ್ಥವಾಗಿ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ತುಂಬ ಪ್ರಮುಖವಾದ ವಿಷಯವಾಗುತ್ತೆ. ಆದ್ದರಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಅವರ ಒಂದು ನಿಸ್ವಾರ್ಥವಾದ ಸೇವೆಗೆ ನೀವು ಮತವನ್ನು ನೀಡಿ ನಿಮ್ಮ ಪ್ರದೇಶದ ಅಭಿವೃದ್ಧಿಗೆ ನೀವು ಒತ್ತನ್ನು ನೀಡಬೇಕು ಹಾಗೂ ಮತವನ್ನು ಚಲಾಯಿಸಬೇಕು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮತದಾನ ನಮ್ಮೆಲ್ಲರ ಹಕ್ಕು ಮಾತ್ರವಲ್ಲ, ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ತಪ್ಪದೆ ಮತ ಚಲಾಯಿಸಿ. ನಿಮ್ಮ ಹಕ್ಕನ್ನು ನೀವು ಎಂದಿಗೂ ಮಾರಿಕೊಳ್ಳಬೇಡಿ. ಸದೃಢ ದೇಶವನ್ನು ಕಟ್ಟಲು ನಿಮ್ಮ ಒಂದು ಸಹಕಾರವನ್ನು ನೀಡಿ. ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಪ್ರಜ್ಞಾ BS. ನಾನು ಮೈಸೂರಿನ ಸರಸ್ವತಿಪುರಂನಲ್ಲಿರುವ JSS ಮಹಿಳಾ ಕಾಲೇಜಿನಲ್ಲಿ BSc ಅಧ್ಯಯನ ಮಾಡುತ್ತಿದ್ದೇನೆ. 2024 ಲೋಕಸಭಾ ಮಹಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿದ್ದೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಎಂಬುದನ್ನು ನಿರೂಪಿಸಲು ಮತದಾನ ಮಾಡಬೇಕು. ಭಾರತವು ಉತ್ಸಾಹ ಮತ್ತು ಶಕ್ತಿಯಿಂದ ತುಂಬಿರುವ ಯುವ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತದೆ. ಆದ್ದರಿಂದ ಯುವ ಜನತೆಯಾದ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಜವಾಬ್ದಾರಿಯುತ ಪಾತ್ರವನ್ನು ನಿರ್ವಹಿಸಿದರೆ ಸದೃಢ ಭಾರತವನ್ನು ನಿರ್ಮಿಸಬಹುದು. ನಾನು ಭಾರತದ ಪ್ರಜೆ ಎಂದು ಅಧಿಕೃತವಾಗಿ ಹೇಳಿಕೊಳ್ಳಲು
ಮತದಾನದ ಅನುಭವವನ್ನು ಪಡೆಯಲು ಕಾತರಳಾಗಿದ್ದೇನೆ. ಅಪಾತ್ರರಿಗೆ ದಾನ ಮಾಡಬಾರದು ಎಂಬ ಮಾತಿದೆ. ನನ್ನ ಪವಿತ್ರ ಮತವನ್ನು ಯೋಗ್ಯವಾದವರಿಗೆ ನೀಡುತ್ತೇನೆ. ಮತದಾರರಾಗುವುದು ನಮ್ಮ ಹಕ್ಕು, ಮತದಾನ ಮಾಡುವುದು ನಮ್ಮ ಕರ್ತವ್ಯ. ಓಕೆ, ಕೆಳಗಡೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ನಮ್ಮ ಜೊತೆ ಅಭಿಲಾಷ್, ಶ್ರಾವಣಿ ಹಾಗೂ ಕೌಸಲ್ಯ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಕೌಸಲ್ಯ ಅವರೇ, ನೀವು ಹೇಳಿ, ಈಗ ಮೊದಲ ಬಾರಿ ಮತವನ್ನು ಚಲಾವಣೆ ಮಾಡ್ತಿದ್ದೀರಿ ಅಲ್ವಾ? ನಿಮ್ಮ ಥಾಟ್ಸ್ ಏನಿದೆ? ಯಾವ ಒಬ್ಬ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಅಂತ ನೀವು ಅನ್ಕೊಂಡು ವೋಟ್ ಮಾಡ್ಲಿಕ್ಕೆ ಹೋಗ್ತೀರಿ? ಸಂವಿಧಾನ ನಮಗೆ ನೀಡಿರುವಂತ ಹಕ್ಕು ಆಕ್ಚುಲಿ ವೋಟಿಂಗ್ ಅನ್ನೋದಂಥದ್ದು. ಫಸ್ಟ್ ಆಫ್ ಆಲ್ ಮತವನ್ನ ಯಾರೇ ಆಗ್ಲಿ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ನಿಮ್ಮ ಪ್ರತಿಯೊಬ್ಬರ ಮತನೂ ಕೂಡ ಒಂದು ಅಭ್ಯರ್ಥಿಗೆ ಮುಖ್ಯವಾಗಿರುತ್ತೆ. ರಾಜ್ಯ ಚುನಾವಣೆ ಆಯೋಗ ಎನ್ರೋಲ್ಮೆಂಟ್ಗೆ ತುಂಬಾನೇ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದೆ. ಕಾಲೇಜ್ಗಳಿಗೆ ಹೋಗಿ 18 ವರ್ಷ ತುಂಬಿರೋಂಥವ್ರು ಆಗ್ಲಿ ಎಲ್ಲೇ ಆಗ್ಲಿ ಅವರಿಗೆ ಎನ್ರೋಲ್ಮೆಂಟ್ ನ ವ್ಯವಸ್ಥೆ ಮಾಡಿಕೊಟ್ಟಿದೆ. ಯೋಗ್ಯರಿಗಾಗಿ ಮತದಾನವನ್ನ ಮಾಡಬೇಕು. ಯಾಕಂದ್ರೆ ಉತ್ತಮ ಆಡಳಿತವನ್ನ ಈ ಭಾರತ ದೇಶ ಭವ್ಯ ಭಾರತವನ್ನ ಕಾಣ್ಲಿಕ್ಕೋಸ್ಕರ ಬಯಸ್ತಾ ಇದೆ. ವೋಟಿಂಗ್ ಪರ್ಸೆಂಟೇಜ್ ಬಂದು ಎಜುಕೇಟೆಡ್ಸ್ ಅಲ್ಲಿ ತುಂಬಾನೇ ಕಡಿಮೆ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಬಿಕಾಸ್ ನಗರದಲ್ಲಿ 40 to 50% ಅಷ್ಟೇ ವೋಟಿಂಗ್ ಸಿಗ್ತಾ ಇದೆ. ಎಲ್ಲರಿಗೂ ಅವ್ರವ್ರದೇ ಆದಂತ ಖಾಸಗಿ ಕೆಲಸಗಳು ಇದಾವೆ. ಹಂಗಾಗಿ ಅವರು ನಾವ್ಯಾಕೆ ವೋಟ್ ಮಾಡಬೇಕು, ನಮ್ಮಿಂದ ದೇಶ ಉದ್ಧಾರ ಆಗುತ್ತಾ, ಏನೇ ಆದ್ರೂ ಕೂಡ ನಾವು ಬೇಯಿಸ್ಕೊಳ್ಳೋ ಬೇಳೆ ನಾವೇ ಬೇಯಿಸ್ಕೋಬೇಕು, ಅವರಿಂದ ಏನ್ ನಡೆಯಲ್ಲ ಅನ್ನೋ ಅಭಿಪ್ರಾಯ ನಾನು ಕೇಳ್ಪಟ್ಟಿದ್ದೀನಿ. ಆದ್ರೆ ಪ್ರತಿಯೊಬ್ಬರ ಮತದಾನವೂ ಇಲ್ಲಿ ಮುಖ್ಯವಾಗುತ್ತೆ. ಹಂಗಾಗಿ ಎಜುಕೇಟೆಡ್ಸ್ ಕೂಡ ಮತದಾನವನ್ನ ಮಾಡಬೇಕು. ಅದೇ ಗ್ರಾಮೀಣದ ಕಡೆ ಹೋದ್ರೆ ಆ ಹಳ್ಳಿಯವರಿಗೆ ನಿಷ್ಕಲ್ಮಶವಾದಂತ ಮನಸ್ಸಿರುತ್ತೆ. ಅವ್ರೇನ್ ಮಾಡ್ತಾರೆ, ನಾವು ವೋಟ್ ಮಾಡ್ಬೇಕು, ಅದ್ ಹೆಂಗಿರುತ್ತೆ, ಮತದಾನವನ್ನ ಒಂದು ಸಂಭ್ರಮವಾಗಿ ಆಚರಿಸುತ್ತಾರೆ. ಆಕ್ಚುಲಿ ಅಲ್ಲಿ ನಮಗೆ 80 to 90% ವೋಟ್ ಸಿಗ್ತಾ ಇದೆ ಅಂತ ಅನ್ಎಜುಕೇಟೆಡ್ಸ್ ಅಂತ ನಾವ್ ಯಾರನ್ನ ಕರಿತೀವಿ ಹಳ್ಳಿಯವ್ರನ್ನ, ಅವ್ರ ಹತ್ರ ಅಷ್ಟೇ ಸಿಗ್ತಾ ಇದೆ. ಆದ್ರೆ ಎಜುಕೇಟೆಡ್ಸ್ ಇದನ್ನ ಮಾಡ್ತಾ ಇಲ್ಲ. ದಯವಿಟ್ಟು ಇದು 5 ವರ್ಷಕ್ಕೆ ಒಮ್ಮೆ ಬರುವಂತಹ ಒಂದು ಎಲೆಕ್ಷನ್, ಇದನ್ನ ನಾವು ಸದುಪಯೋಗ ಪಡಿಸ್ಕೊಂಡು ಹಬ್ಬದ ತರ ಆಚರಣೆ ಮಾಡೋಣ ಅಂತ ನನ್ನ ಅನಿಸಿಕೆ. ಯುವಕರಲ್ಲಿ ಒಂದು ಕೋರಿಕೆ ಇದೆ ನಂದು, ಈ ಆಮಿಷಗಳಿಗೆ ಒಳಗಾಗದೆ ಮರುಳಾಗದೆ ಮತವನ್ನ ಚಲಾಯಿಸಬೇಕು. ಮತದಾನ ಜಾಗೃತಿ ಮಾಡಬೇಕು ನಮ್ಮಂತ ಯುವಕರು. ಈ ಬೀದಿ ನಾಟಕದ ಮೂಲಕ ಅಥವಾ ಹಾಡು, ನೃತ್ಯ ಇತ್ಯಾದಿಗಳು ಅವರು ನಿಮಗೆ ದುಡ್ಡು ಕೊಡ್ಲಿ ಬಿಡ್ಲಿ, ಎಲ್ಲಾರ್ಗೂ ಜಾಗೃತಿ ಮೂಡಿಸೋಂತ ತರ ಒಂದು ಆಕ್ಟ್ ನ ನೀವು ಮಾಡಬೇಕು. ಯಾಕಂದ್ರೆ ನಾವು ಮೊದಲನೇ ಬಾರಿ ಮತದಾನ ಮಾಡ್ತಾ ಇರೋದು. ಹೀಗೆ ನಮ್ಮಂತೆ ಮೊದಲ ಬಾರಿ ಮತದಾನ ಮಾಡ್ತಾ ಇರೋರು ತುಂಬಾ ಜನ ಮಕ್ಕಳು, ವಿದ್ಯಾರ್ಥಿಗಳು ಇದ್ದಾರೆ. ಮತವನ್ನ ಮತ್ತೆ ನಿರ್ಲಕ್ಷ್ಯ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಮತದಾನವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಪರಿಣಾಮ ನಮ್ಮ ಮೇಲೆ ಆಗುತ್ತೆ. ಹಂಗೆ ಹೇಳ್ತಾರೆ ಕೌಸಲ್ಯ ಅವರು. ಈಗ ಶ್ರಾವಣಿ, ಪರೀಕ್ಷೆನ ಒಂದು ಸಂಭ್ರಮದ ರೀತಿಯಲ್ಲಿ ಆಚರಿಸಿ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಪ್ರಜಾಪ್ರಭುತ್ವದ ಹಬ್ಬವನ್ನ ಕೂಡ ಒಂದು ಸಂಭ್ರಮದ ರೀತಿಯಲ್ಲಿ ಆಚರಿಸಿ ಅನ್ನೋದೀಗ ಸ್ಲೋಗನು. ಪ್ರತಿ 5 ವರ್ಷಕ್ಕೊಂದ್ಸಲ ಬರುತ್ತೆ ಎಲೆಕ್ಷನ್, ಅದು ಒಂದೇ ದಿನ ಬರುತ್ತೆ, ಅವತ್ತು ರಜಾ ಕೂಡ ಇರುತ್ತೆ. ಯಾಕೆ ವೋಟ್ ಮಾಡಲ್ಲ? ಯಾಕೆ ಅಂತ ಅಂದ್ರೆ ಅವರಿಗೆ ಮೊದಲನೇದಾಗಿ ಮತದಾನದ ಮಹತ್ವ ಗೊತ್ತಿರೋದಿಲ್ಲ. ನನ್ನ ಒಂದು ವೋಟ್ ನಿಂದ ಏನಾಗ್ಬಿಡತ್ತೆ, ಒಂದ್ ಸರ್ಕಾರ ಚೇಂಜ್ ಆಗ್ಬಿಡತ್ತಾ, ಅಥವಾ ಏನ್ ನಮಗೆ ಇವಾಗ ಮಾಡದೇ ಇರೋದನ್ನೆಲ್ಲ ಅವ್ರು ಬಂದ್ ಮಾಡ್ಬಿಡ್ತಾರ ಅನ್ನೋ ಒಂದು ಅಸಡ್ಡೆತನ ಇರುತ್ತೆ. ಹಂಗೆ ಕೆಲವ್ರಿಗೆ ಆದ್ರೆ ಇನ್ನೊಬ್ರಿಗೆ ರಾಜಕಾರಣದ ಬಗ್ಗೆ ತಿಳುವಳಿಕೆಗಳಿರಲ್ಲ. ಅಯ್ಯೋ ಏನೋ ಬಿಡು, ಅವ್ರು ಮಾಡ್ಕೊಳ್ತಾರೆ, ನಮ್ಮನ್ನೇನೋ ಕೂರಿಸ್ತಾರ ಅನ್ನೋದು ಅಸಡ್ಡೆತನ ಇರುತ್ತೆ. ಅಂತವರು ಫಸ್ಟ್ ಮತದಾನ ಅಂದ್ರೆ ಏನು, ನಮಗೆ ಪ್ರಜಾಪ್ರಭುತ್ವತೆ ಯಾಕೆ ಕೊಟ್ರು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಈ ಸರ್ಕಾರ ಅನ್ನೋದನ್ನ ಫಸ್ಟ್ ಅರ್ಥಕೋಬೇಕು. ಮೊದಲನೇದಾಗಿ ಮತದಾನ ಅಂತ ಅಂದ್ರೆ ಒಬ್ಬ ನಾಗರಿಕ ಅಥವಾ ಒಬ್ಬ ಇಂಡಿಯನ್ ಸಿಟಿಸನ್ ಆಗಿ ಯಾವ ತರ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ತೀವಿ, ಆ ನಾಯಕರು ನಮ್ಮ ಕಷ್ಟಗಳನ್ನ ಅರಿತುಕೊಂಡು ಸರ್ಕಾರದಲ್ಲಿ ಒಂದು ಒಳ್ಳೆ ಯೋಜನೆಗಳನ್ನ ಹಾಕೊಡ್ತಾರ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಈಗ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗ್ದೇನೆ ಅವರು ಅವರ ಮತವನ್ನ ಹಾಕ್ಲೇಬೇಕು. ನಾನು ಹಂಗೆ ಓಡಾಡ್ತಾ ಇರ್ಬೇಕಾದ್ರೆ ಕೆಲವು ಮನೆಗಳನ್ನ ನೋಡ್ತೀನಿ, ಅವರು ಮನೆ ಮುಂದೆನೆ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ, ಮತ ಮಾರಾಟಕ್ಕಿಲ್ಲ ಅಂತ. ಅದು ಒಂದು ಒಳ್ಳೆ ತರದ ಭಾವನೆಗಳನ್ನ ಮೂಡಿಸುತ್ತೆ. ಅವರಲ್ಲಿ ಮತದ ಒಂದು ಇಂಪಾರ್ಟೆನ್ಸ್ ಗೊತ್ತಿರುತ್ತೆ. ಓಕೆ ಶ್ರಾವಣಿ. ಅಭಿಲಾಷ್, ಈಗ ನಿಮ್ಮ ಸ್ನೇಹಿತರು ಶ್ರಾವಣಿ, ಕೌಶಲ್ಯ ಮಾತಾಡಿದ್ರು, ಮತದಾನ ಮಾರಾಟಕ್ಕಿಲ್ಲ.
ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದ ರೀತಿಯಲ್ಲಿ ಮತದಾನವನ್ನು ಮಾಡಬೇಕು ಅಂತ ಹೇಳಿ ಅಲ್ವಾ? ನೀವೇನ್ ಹೇಳ್ತೀರಿ? ಹಾಗೆ ಇನ್ನೊಂದು, ನಿಮ್ಮ ಯುವ ಜನತೆಯಲ್ಲೇ ಕೂಡ ಮತದಾನ ಮಾಡುವಂತಹ ಒಂದು ಆಸಕ್ತಿ, ಉತ್ಸಾಹ ತುಂಬಾ ಕಡಿಮೆ. ಯಾಕೆಂದ್ರೆ ಕೌಶಲ್ಯ ಒಂದು ಒಳ್ಳೆ ಮಾತು ಹೇಳಿದ್ರು, ಹಳ್ಳಿಗಾಡು ಪ್ರದೇಶದಲ್ಲಿ 70% ಆಗುತ್ತೆ, ಅಥವಾ 90 ಆಗುತ್ತೆ, 100 ಆಗುತ್ತೆ. ನಗರ ಪ್ರದೇಶಗಳಲ್ಲಿ 50% ಆದ್ರೆ ಹೆಚ್ಚು. ಬೆಂಗಳೂರಂತ ಪ್ರದೇಶಗಳಲ್ಲಿ 50% ದಾಟೋದಿಲ್ಲ ಅಲ್ವಾ? ಲೋಕಸಭೆ ಆಗ್ಲಿ ವಿಧಾನಸಭೆ ಆಗ್ಲಿ. ನೀವೇನ್ ಹೇಳ್ತೀರಿ? ಮೊದಲಿಗೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನಮ್ಮ ಮತ ನಮ್ಮ ಅಭ್ಯರ್ಥಿಗೆ ಎನ್ನುವ ಬದಲು ನಮ್ಮ ಮತ ನಮ್ಮ ಅಭಿವೃದ್ಧಿಗಾಗಿ ಅಂತ ತಿಳ್ಕೊಂಡು ವೋಟ್ ಮಾಡಿದ್ರೆ ನಮಗೂ ಒಳ್ಳೇದು, ದೇಶಕ್ಕೂ ಒಳ್ಳೇದು. ಇದೀಗ ಸರ್ ಹೇಳ್ದಂಗೆ ಈಗ ಯುವ ಜನರು ವೋಟ್ ಮಾಡೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಅದು ರಿಯಾಲಿಟಿ ನಡೀತೈತೆ. ಯಾಕಂದ್ರೆ ಶೇಕಡಾವಾರು ನಾವು ನೋಡ್ತಾ ಇದೀವಿ. ಈಗ ಕಳೆದ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಎಲೆಕ್ಷನ್ ಅಲ್ಲಿ ಶೇಕಡಾವಾರು ನಾವು ತೆಗೆದುಕೊಂಡ್ರೆ 60ರಿಂದ 70 ಒಳಗಡೆನೆ ನಮ್ಮ ಮತದಾನದ ಒಂದು ಶೇಕಡಾವಾರು ಬರ್ತಾ ಇದೆ. ಅಂದ್ರೆ 100% ಇರುವಂತಹ ನಮ್ಮ ಒಟ್ಟು ಟೋಟಲ್ ಈಗ ನಾವು ತೆಗೆದುಕೊಂಡ್ರೆ ಈಗ ಅಟ್ಲೀಸ್ಟ್ ಈಗ 95 ಕೋಟಿ ಮೇಲೆ ನಮ್ಮ ಮತದಾರರು ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ 60ರಿಂದ 70% ವೋಟ್ ಆಗ್ತಾ ಇದ್ದಾರೆ ಅಂದ್ರೆ ನಮ್ಮ ಮಿಕ್ತವ್ರು ಎಲ್ಲಿ ಹೋಗ್ತಿದ್ದಾರೆ? ಜನರು ಮತದಾನ ಏಕ್ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ನಮ್ಮೆಲ್ಲರಲ್ಲೂ ಮೂಡ್ತಾ ಹೋಗುತ್ತೆ. ನಾವು ಅದಕ್ಕೆ ಉತ್ತರವನ್ನ ಹುಡ್ಕೋದ್ರ ಬದಲು ನಾವು ಮತದಾನ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಏನು ಅಭಿವೃದ್ಧಿ ಆಗುತ್ತದೆ ಅನ್ನೋದನ್ನ ಅವರೇ ಅರಿವು ಮಾಡ್ಕೊಳ್ಬೇಕು. ಇಂತಹ ಆಸೆ ಎಲ್ಲರಲ್ಲೂ ಬಂದ್ರೆ ನಮಗೂ ಒಳ್ಳೇದು, ನಮ್ಮ ದೇಶವನ್ನ ಒಳ್ಳೇದು. ಈಗ ನನ್ನ ದೇಶ ನಾನು ಬುದ್ಧಿ ಬಂದಾಗಿಂದನೂ ನೋಡ್ತಾ ಇದ್ದೀನಿ, ಅದು ಮುಂದುವರಿಯುತ್ತಿರುವ ದೇಶ ಅಂತಾನೆ ಬರ್ತಾ ಇದೆ. ಮುಂದುವರಿದ ದೇಶ ಅಂತ ಆಗ್ತಾನೆ ಇಲ್ಲಪ್ಪ. ಈಗ ನಾವು ಜನಸಂಖ್ಯೆ ಆಧಾರದ ಮೇಲೆ ಅಥವಾ ನಮ್ಮ ಅಭಿವೃದ್ಧಿ ಆಧಾರದ ಮೇಲೆ ನಮ್ಮ ದೇಶವನ್ನು ನಾವು ಪರಿಗಣಿಸ್ತೀವಿ ಅಂತ ಅನ್ನೋದಾದ್ರೆ, ಜಪಾನ್ ನಮ್ಮ ದೇಶಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಿದೆ, ಕಡಿಮೆ ವಿಸ್ತೀರ್ಣವನ್ನು ಒಳಗೊಂಡಿದೆ. ಆದರೆ ಅದು ನಮ್ಮ ದೇಶಕ್ಕಿಂತ ಮುಂದುವರೆದ ದೇಶವಾಗಿ ಆಗಲೇ ಸುಮಾರು ವರ್ಷಗಳಿಂದನೇ ಹೊರಟೋಗಿದೆ. ಅಂದ್ರೆ ಅಲ್ಲಿ ಇಲ್ಲೇನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಯುವಕರು ಹೊಂದಿರುವಂತಹ ಏಕೈಕ ದೇಶ ನಮ್ಮ ಭಾರತ. ಅಂದ್ರೆ ಯುವಕರು ಏನಪ್ಪಾ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಕ್ಷಣಿಕ ಖುಷಿಗಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದೇನಪ್ಪಾ ಅಂತಂದ್ರೆ, ಕೇವಲ ಒಂದು ಕ್ಷಣಿಕ ಖುಷಿಗಾಗಿ ತಮ್ಮ ಓಟನ್ನ ಮಾರಾಟ ಮಾಡ್ಕೊಳ್ಬೇಡಿ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಎಂಬಂತೆ ಒಂದು ದಿನದ ಖುಷಿಗಾಗಿ ನಾವು ಒಬ್ಬ ವ್ಯಕ್ತಿಗೆ ನಮ್ಮ ಓಟನ್ನ ಮಾರಾಟ ಮಾಡ್ಕೊಂಡು 5 ವರ್ಷಗಳ ನಂತರ ನಾವು ಯೋಗ್ಯರಲ್ಲದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಅಂತ ಚಿಂತಿಸುವ ಬದಲು ಆ ಕ್ಷಣಿಕ ಖುಷಿಯನ್ನ ಮರೆತು, ಒಂದು ದಿನದ ಖುಷಿಯನ್ನ ಮರೆತು ನಾವು 5 ವರ್ಷಗಳ ಕಾಲ ಸುದೀರ್ಘ ಖುಷಿಗಾಗಿ ನಾವು ಒಬ್ಬ ಉತ್ತಮ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಬಹಳ ಉತ್ತಮವಾಗಿ ಹೇಳಿದ್ರಿ ಅಭಿಲಾಷ್, ಶ್ರಾವಣಿ ಹಾಗೂ ಕೌಸಲ್ಯ. ಈಗ ಮೊದಲ ಬಾರಿಗೆ ಮತವನ್ನ ಚಲಾವಣೆ ಮಾಡ್ತಿರುವಂತಹ ಮತ್ತಷ್ಟು ವಿದ್ಯಾರ್ಥಿಗಳ ಮಾತುಗಳನ್ನ ಕೇಳ್ಕೊಂಬರೋಣ, ನಂತರ ಮಾತುಕತೆಯನ್ನು ಮುಂದುವರಿಸೋಣ. ಭಾರತ ನನ್ನಲ್ಲಿ ನಾ ಜಾಗೃತಿ ನನ್ನಲ್ಲಿ ನಾ ಭಾರತ ನನ್ನಲ್ಲಿ ನಾ ಜಾಗೃತಿ ನನ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ ರಂಗನಾಥ್ ಗಾಮ. ನಾನು ಮೈಸೂರಿನ ಸರಸ್ವತಿಪುರಂನ JSS ಮಹಿಳಾ ಕಾಲೇಜಿನಲ್ಲಿ ಪ್ರಥಮ BA ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು 2024 ಲೋಕಸಭಾ ಚುನಾವಣೆ ಒಳಗೆ ಮೊದಲ ಬಾರಿಗೆ ಮತದಾನ ಮಾಡ್ಲಿಕತ್ತೇನೆ. ನಮ್ಮ ಮತ ನಮ್ಮ ಭವಿಷ್ಯವನ್ನ ರೂಪಿಸ್ತದ. ಮತ್ತು ಇಡೀ ಪ್ರಪಂಚದೊಳಗೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂದ್ರೆ ಅದು ನಮ್ಮ ಭಾರತ. ಪ್ರಜಾಪ್ರಭುತ್ವ ಅಂದ್ರೆ ಅಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ರೆ ಕಸ್ತೂರಿ ಮೃಗದಂತಾಗ್ಯದ ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಅದಕ್ಕೆ ಹೆಂಗೆ ತನ್ನ ಮಹಾತ್ಮೆ ಗೊತ್ತಿಲ್ವೋ, ನಮಗೂ ಕೂಡ ನಮ್ಮ ಒಂದು ಮತದ ಶಕ್ತಿ ಗೊತ್ತಿಲ್ಲ. ಒಂದು ಮತ ಹಾಕಿದ್ರೆ ಏನಾಗ್ತದೆ ಅಂತ ನಾವು ಅನ್ಕೊಂತೇವೆ. ಆದ್ರೆ ಸರ್ಕಾರ ತಪ್ಪು ಮಾಡಿದಾಗ ಪ್ರಶ್ನೆ ಕೇಳೋ ಹಕ್ಕನ್ನ ನಾವು ಕಳ್ಕೊಂಡ್ ಬಿಡ್ತೇವೆ. ಮತದಾನ ಅನ್ನೋದು ಕೇವಲ ಒಂದು ಕೆಲಸ ಅಲ್ಲ, ಅದು ನಮ್ಮ ಹಕ್ಕದ, ನಮ್ಮ ಹೆಮ್ಮೆ, ನಮ್ಮ ಕರ್ತವ್ಯ ಅದ. ನಮ್ಮ ಜವಾಬ್ದಾರಿಯನ್ನ ಪ್ರತಿನಿಧಿಗಳಿಗೆ ವರ್ಗಾಯಿಸುವ ಒಂದು ಪ್ರಕ್ರಿಯೆ ಆಗಿದೆ. ನಮ್ಮ ಅಮೂಲ್ಯವಾದ ಮತವನ್ನ ಚಲಾಯಿಸಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕರಿಸೋಣ. ನಮಸ್ತೆ, ನನ್ನ ಹೆಸರು ರಕ್ಷಿತಾ ಅಂತ. ನಾನು SDM ಕಾಲೇಜ್ ಮೈಸೂರು ಮೊದಲನೇ BCom ವಿದ್ಯಾರ್ಥಿನಿ. ನನಗೆ ಎಲೆಕ್ಷನ್ ಅಲ್ಲಿ ಮೊದಲನೇ ಬಾರಿ ಮತವನ್ನ ಚಲಾಯಿಸೋದಕ್ಕೆ ತುಂಬಾ ಹೆಮ್ಮೆ ಮತ್ತು ಖುಷಿ ಇದೆ. ಮತ ಚಲಾಯಿಸೋದು ನಮ್ಮ ಹಕ್ಕು. ಯಾವ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿ ನಾವು ನಮ್ಮ ಮತವನ್ನ ಹಾಕ್ಬೇಕು. ಒಳ್ಳೆ ಕೆಲಸಕ್ಕೆ ಸಹಾಯ ಮಾಡೋ ಸರ್ಕಾರವನ್ನ ನಾವು ಆಯ್ಕೆ ಮಾಡಬೇಕು. ಯುವಕರಿಗೆ, ವಯಸ್ಸಾದವ್ರಿಗೆ, ಸೈನಿಕರಿಗೆ, ರೈತರಿಗೆ ಒಳ್ಳೆ ರೀತಿ ಸಹಾಯ ಮಾಡೋ ಸರ್ಕಾರವನ್ನ ನಾವು ಆರಿಸ್ಬೇಕು. ನನಗೆ ತುಂಬಾ ಖುಷಿ ಇದೆ ಈ ಮತವನ್ನ ಚಲಾಯಿಸೋದಕ್ಕೆ. ನನಗೆ ನನ್ನ ಮೊದಲನೇ ಬಾರಿ ಮತವನ್ನ ಚಲಾಯಿಸೋದ್ರ ಬಗ್ಗೆ ಅನುಭವವನ್ನ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು. ನಾನು ಯಶಸ್ವಿನಿ ಜೀವಿ. ನಾನು STG ಪ್ರಥಮ ದರ್ಜೆ ಕಾಲೇಜು ಪ್ರಥಮ BComನಲ್ಲಿ ಓದುತ್ತಿದ್ದೇನೆ. ನಾನು ಮೊದಲ ಬಾರಿಗೆ ಮತವನ್ನು ಚಲಾವಣೆ ಮಾಡುತ್ತಿದ್ದೇನೆ. ಮತದಾನ ಸಂಭ್ರಮ ಆದಾಗ ಮಾತ್ರ ದೇಶ ಬದಲಾಗುತ್ತದೆ. ಮತದಾನವು ಜನತೆಯು ಯಾವುದಾದರೂ ವಿಷಯ ಅಥವಾ ಅಭ್ಯರ್ಥಿಗಳ ಬಗ್ಗೆ ತಮ್ಮ ನಿರ್ಣಯಗಳನ್ನು ಸೂಚಿಸಲು ಅನುವು ಮಾಡಿಕೊಡುವ ಒಂದು ಪ್ರಕ್ರಿಯೆ. ಜನತಂತ್ರಗಳ ಚುನಾವಣೆಗಳಲ್ಲಿ ಮತದಾನ ಪ್ರಮುಖ ಅಂಗ.
ಮತದಾನ ಮಾಡುವುದು ಪ್ರತಿಯೊಬ್ಬ ಭಾರತೀಯ ಹಕ್ಕು ಮತ್ತು ಕರ್ತವ್ಯ. ಅನೇಕ ದೇಶಗಳು ಮತದಾನ ಮಾಡಲು ಸಾಕ್ಷರತೆಯ ಅಗತ್ಯವಿರುವುದಿಲ್ಲ. ಒಬ್ಬರ ಆಸಕ್ತಿ ಅಥವಾ ನಂಬಿಕೆಗಳ ಪ್ರಕಾರ ಮತವನ್ನು ಹೇಗೆ ಚಲಾಯಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿರ್ದಿಷ್ಟ ಮಟ್ಟದ ಶಿಕ್ಷಣವನ್ನು ಪಡೆಯುವುದು ಅಗತ್ಯವಿಲ್ಲ ಎಂಬ ಕಲ್ಪನೆಯನ್ನು ಮೌಲ್ಯೀಕರಿಸುತ್ತದೆ. ಎಲ್ಲರೂ ಮತದಾನದ ಮಹತ್ವವನ್ನು ಅರಿತು ಮತದಾನ ಮಾಡಿ ಎಂದು ಕೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ, ನನ್ನ ಹೆಸರು ವಿದ್ಯಾ ವೈರಜೋಳಿ ಅಂತ. ನಾನು SDM ಕಾಲೇಜಿನಲ್ಲಿ ಸೆಕೆಂಡ್ BCA ಓದ್ತಾ ಇದ್ದೀನಿ. ನಾನು ಈ ಸಲ 2024 ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಓಟನ್ನ ಮಾಡ್ತಾ ಇದ್ದೇನೆ. ನನಗೆ ಬಹಳ ಸಂತೋಷನ ಕೂಡ ಇದೆ. ಅದನ್ನ ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಂದು ಓಟು ಕೂಡ ಅತ್ಯಂತ ಅಮೂಲ್ಯವಾದದ್ದು. ಅದು ಒಂದು ವಜ್ರಕ್ಕೆ ಸಮಾನ ಅಂತ ಹೇಳ್ತೇನೆ. ಕಾರಣ ನಮ್ಮ ಭಾರತ ಪ್ರಜಾಪ್ರಭುತ್ವ ದೇಶವಾಗಿದೆ. ಆ ಪ್ರಜಾಪ್ರಭುತ್ವವೇ ತಿಳಿಸುತ್ತದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ. ನಾವು ಯಾವುದೇ ಒಂದು ವ್ಯಕ್ತಿ ಅಥವಾ ಅವರ ಪಾರ್ಟಿಯನ್ನ ನೋಡಿ ವೋಟ್ ಮಾಡುವುದಲ್ಲ, ಅವರ ವ್ಯಕ್ತಿತ್ವವನ್ನ ನಾವು ತಿಳ್ಕೊಳ್ಬೇಕಾಗತ್ತೆ, ಅವರನ್ನ ನೋಡ್ಬೇಕಾಗತ್ತೆ. ಅವರಲ್ಲಿ ನಾಯಕತ್ವದ ಒಂದು ಗುಣಗಳಿದೆಯಾ, ಅವರಲ್ಲಿ ನಮ್ಮ ಭಾರತವನ್ನು ನಿರ್ಮಾಣ ಮಾಡಲು ಅವರಲ್ಲಿ ಕೆಪಬಲ್ ಇದೆಯಾ ಅನ್ನೋದನ್ನ ನೋಡಿ ನಾವು ವೋಟನ್ನ ಮಾಡ್ಬೇಕಾಗ್ತದೆ. ವೋಟಿಂಗ್ ಈಸ್ ನಾಟ್ ಜಸ್ಟ್ ದಿ ಪವರ್, ಇಟ್ಸ್ ದಿ ಪ್ಲೆಜರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೋಟಿಂಗ್ ಅನ್ನೋದು ಒಂದು ಹಕ್ಕು ಕೂಡ, ಮತ್ತೆ ಅದು ಒಂದು ನನ್ನ ನೈಪುಣ್ಯತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಭಾರತ ಅತ್ಯಂತ ಪುಣ್ಯವಾದ ದೇಶ. ಅದರಲ್ಲಿ ನಾವು ಭಾರತವನ್ನ ನಿರ್ಮಾಣ ಮಾಡಬೇಕಾದದ್ದು ಪ್ರತಿಯೊಬ್ಬ ಯುವಕರ ಕರ್ತವ್ಯವಾಗಿದೆ. ಹಾಗಾಗಿ ನಾನು ಪ್ರತಿಯೊಬ್ಬ ಯುವಕರಿಗೆ ಅಥವಾ ನನ್ನ ಪ್ರಜೆಗಳಿಗೆ ಏನೇ ಹೇಳೋದು ಇಷ್ಟಪಡೋದಂದ್ರೆ, ಒಂದು ವೋಟಿಂಗ್ ಅನ್ನೋದು ಏನಿದೆ ಅದು ನಮ್ಮ ಕೈಯಲ್ಲಿದೆ. ರಾಷ್ಟ್ರ ನಿರ್ಮಾಣ ಹೇಗಾಗಬೇಕು ಅನ್ನೋದು ಎಲ್ಲರ ಕೈಯಲ್ಲಿರೋದ್ರಿಂದ ನಾವು ಸರಿಯಾದ ಆಯ್ಕೆಯನ್ನ ಮಾಡ್ಬೇಕಾಗ್ತದೆ. ನಾವು ಕಳೆದ ಬಾರಿ ಚುನಾವಣೆಯಲ್ಲಿ 70% ಅಷ್ಟು ಮಾತ್ರ ವೋಟ್ ಮಾಡಿದ್ದಾರೆ ಜನ, 30-40% ಅಷ್ಟು ವೋಟ್ ಮಾಡಿಲ್ಲ ಯುವಕರು. ರಾಷ್ಟ್ರ ನಿರ್ಮಾಣದಲ್ಲಿ ವೋಟಿಂಗ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹೀಗಾಗಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ತಾವೆಲ್ಲರ ಮತ ಚಲಾಯಿಸಿ ಮತ್ತೆ ರಾಷ್ಟ್ರ ನಿರ್ಮಾಣಕ್ಕೆ ನಿಮ್ಮ ಒಂದು ಸಹಾಯ ಏನಿದೆ ಅದನ್ನ ನೀಡಿ ಅಂತ ಹೇಳ್ತೀನಿ. ನನ್ನ ಹೆಸರು ಶ್ರಾವಣಿ ಕಿರಣ್. ನಾನು ಫಸ್ಟ್ BCom ಓದ್ತಾ ಇದ್ದೀನಿ. SDM ಕಾಲೇಜಿನ ವಿದ್ಯಾರ್ಥಿ. ನನ್ಗೆ ಮೊದಲನೇ ಬಾರಿ ಮತ ಚಲಾಯಿಸಕ್ಕೆ ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಇದೆ. ಮನೇಲಿ ಅಪ್ಪ ಅಮ್ಮ ಎಲ್ರು ಮತದಾನ ಮಾಡುವಾಗ ನನ್ಗೂ ಯಾವಾಗ ಸಿಗುತ್ತೆ ಅನ್ನೋ ಒಂದು ಕುತೂಹಲ ತುಂಬಾ ಇತ್ತು. ಈ ಸಲ ನನ್ಗೆ ಮತ ಚಲಾಯಿಸಕ್ಕೆ ಒಂದು ಮೊದಲನೇ ಚಾನ್ಸ್ ಸಿಕ್ಕಿದೆ. ನಾನು ಒಂದು ದೇಶದ ಪ್ರಜೆಯಾಗಿ ಒಳ್ಳೆ ಅಭ್ಯರ್ಥಿನ ಮತ ಚಲಾಯಿಸ್ಬೇಕು. ಅಂದ್ರೆ ದೇಶಕ್ಕೆ ಒಂದು ಒಳ್ಳೆ ಸ್ಫೂರ್ತಿ ಸಮೃದ್ಧಿನ ತಂದ್ಕೊಡ್ಬೇಕು, ಒಂದು ಒಳ್ಳೆ ಉಪಯೋಗ ಆಗ್ಬೇಕು ಯುವಕ ಯುವತಿಯರಿಗೆ, ಅದೆಲ್ಲ ಜನರಿಗೂ, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗ್ಬೇಕು. ನಮ್ ದೇಶ ಇನ್ನೊಂದ್ ದೇಶಕ್ಕೆ ಮಾದರಿಯಾಗಿರ್ಬೇಕು. ಈಗ ಎಲೆಕ್ಷನ್ ಅಂದ್ಮೇಲೆ ಎಲ್ಲರ ಹತ್ರನೂ ತುಂಬಾ ಅಭಿಪ್ರಾಯಗಳಿರುತ್ತೆ. ನೋಡ್ಕೊಂಡು ನಾವು ವೋಟ್ ಮಾಡ್ಬೇಕಾಗತ್ತೆ ಒಂದು ಸೂಕ್ತವಾದ ಅಭ್ಯರ್ಥಿಗೆ. ಅವ್ರು ಹೆಂಗೆ ದೇಶನ ನೋಡ್ಕೋತಾರೆ, ಮತ್ತೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ನಮ್ ದೇಶನ, ಮುಂದೆ ಒಳ್ಳೆ ಒಂದು ಕಾರ್ಯಾಚರಣೆಗೆ ತರ್ತಾರ, ಮಾದರಿಯಾಗಿರ್ಬೇಕು, ಮತ್ತೆ ಸಮೃದ್ಧಿ ಇರ್ಬೇಕು, ನಮ್ ದೇಶ ಸ್ಫೂರ್ತಿ ಕೊಡ್ಬೇಕು. ಆಮೇಲೆ ಈ ಹಳ್ಳಿ ಜನರಿಗೆ ಒಂದು ಒಳ್ಳೆ ಸೌಲಭ್ಯನ ಕೊಡ್ಬೇಕಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ಸರ್. ನನ್ನ ಹೆಸರು ಸಂಜನಾ. ಶ್ರೀ ಡಿ ದೇವರಾಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಣಸೂರು, ಸೆಕೆಂಡ್ ಇಯರ್ BA ಓದ್ತಾ ಇದ್ದೀನಿ. ಮೊದಲನೇ ಬಾರಿಗೆ ನಾನು ಮತದಾನ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಐತೈತೆ. ಏಕಂದ್ರೆ ನಾನು ಪ್ರತಿ ಸಲ ಹಿಂದಿನ ದಿನಗಳಿಂದ ಮತ್ತೆ ಇಷ್ಟು ವರ್ಷ ನಡ್ಕೊ ಬಂದಿರೋದ್ರಿಂದ ನಮ್ಮ ಅಪ್ಪ ಅಮ್ಮನ್ ಕೇಳ್ತಿದ್ದೆ, ಅಮ್ಮ ಪ್ರತಿ ಸಲ ನೀವ್ ಮಾತ್ರ ಹೋಗ್ತೀರಾ, ನಾನ್ ಯಾವಾಗಮ್ಮ ಮತದಾನ ಮಾಡೋದು ಅಂತ. ಆಗ ನಮ್ಮ ಅಮ್ಮ ಹೇಳ್ತಿದ್ರು, ನಿನ್ಗಿನ್ನು 18 ವರ್ಷ ತುಂಬಿಲ್ಲ, 18 ವರ್ಷ ಮೇಲ್ಪಟ್ರೆ ನೀನು ಮತದಾನ ಚಲಾಯಿಸಬಹುದು ಅಂತ. ಆಗ ನಮ್ಮ ಅಮ್ಮನ ಕೈಲಿ ಯಾವಾಗ್ಲೂ ನೀಲಿ ಕಲರ್ದೊಂದು ಶಾಖೆ ಹಾಕ್ತಿದ್ರು. ಏನಕ್ಕೆ ಇದು ಹಾಕೋದು ಅಂದ್ರೆ, ನಾವು ಮತದಾನ ಮಾಡಿದೀವಿ ಅನ್ನೋ ಇದಕ್ಕೋಸ್ಕರ. ನಾವು ಹಾಕಿಸ್ಕೋಬೇಕಲ್ಲ ಅಂತ ಅಂದಾಗ ನಾವುಗಳು ಚಿಕ್ಕವರಿದ್ದಾಗ ಕೈಗೆಲ್ಲ ಬರ್ಕೋತಿದ್ವಿ. ಆದ್ರೆ ಆ ಖುಷಿನ ಈ ಸಲ 18 ವರ್ಷ ನನಗೆ ತುಂಬಿರೋದ್ರಿಂದ ನಾನು ಈ ಸಲ ನಾನೇ ಎಲ್ಲಾರ ತರ ನನ್ಗೆ ಅವರೇ ಆಗ್ತಾರೆ ಅಂತ ಪ್ರಜಾಪ್ರಭುತ್ವದಲ್ಲಿ ನನ್ಗೂ ಒಂದು ಭಾಗ ಸಿಕ್ತಲ್ಲ. ನಾನು ಒಳ್ಳೆ ಪ್ರಜೆನ ಆಯ್ಕೆ ಮಾಡ್ಬೋದು, ನಮ್ಮಿಂದ ಒಂದು ಒಳ್ಳೆ ಸರ್ಕಾರ ಸೃಷ್ಟಿಯಾಗುತ್ತೆ. ಮತ್ತೆ ನಾವು ಎಲ್ಲಾರ ತರ ಸಮಾನತೆಯಿಂದ ಇರ್ಬೋದು, ನಾವು ಹೇಗೆ ಒಬ್ಬ ವ್ಯಕ್ತಿನ ಆರಿಸ್ಬೋದು, ಹೇಗೆ ನಿರ್ಧಾರಗಳನ್ನ ಕೈ ತಗೋಬಹುದು ಅಂತ ಮತದಾನ ಮೊದಲನೇ ಸಲ ಮಾಡೋದ್ರಿಂದ ತುಂಬಾ ಖುಷಿ ಐತೈತೆ. ಈ ಸಲ ಮೊದಲನೇ ಸಲ ಚುನಾವಣೆನ ಯಾವುದೇ ಕಾರಣಕ್ಕೂ ನಾನು ತಪ್ಪಿಸ್ದೆ, ಈ ಸಲ ಮಿಸ್ ಮಾಡ್ದೇನೆ ನಾನು ಅದರಲ್ಲಿ ಭಾಗವಹಿಸ್ತೀನಿ. ನಮಸ್ಕಾರ, ನಾನು ಶ್ರೀನಿವಾಸ್ ಪಿ, ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರಿನ
4ನೇ ವರ್ಷದ BE ವಿದ್ಯಾರ್ಥಿ. ಮುಂದಿನ ತಿಂಗಳಲ್ಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿ ಮತ ಚಲಾಯಿಸಕ್ಕೆ ಉತ್ಸಾಹಕಾರಿಯಾಗಿದ್ದೀನಿ. ಎಲ್ಲರೂ ಜವಾಬ್ದಾರಿ ನಾಗರಿಕರಾಗಿ ಬಂದು ನಮ್ಮ ಹಕ್ಕನ್ನು ನಾವು ಹಾಕಬೇಕು. ನಾವು ಜವಾಬ್ದಾರಿಯಿಂದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಮತ ಹಾಕಬೇಕು. ಸದೃಢ ಭಾರತ ನಿರ್ಮಿಸಲು ಸಹಾಯಕಾರಿಯಾಗಿ ನಮ್ಮ ಮತ ಇರಬೇಕು. ಹಾಗೂ ದೇಶದಲ್ಲಿರುವ ನಿರುದ್ಯೋಗ ಮತ್ತು ಇತರ ಸಮಸ್ಯೆಗಳನ್ನು ಸ್ಪಂದಿಸಿ ಅದನ್ನು ನಿರ್ವಹಣೆ ಮಾಡುವಂತ ಸರ್ಕಾರನ ಆಯ್ಕೆ ಮಾಡಬೇಕು. ಹಾಗೂ ಯುವಕರಲ್ಲಿ ದೇಶಭಕ್ತಿಯನ್ನು ಹುರಿದುಂಬಿಸುವ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು. ನನ್ನ ಈ ಮೊದಲನೇ ಬಾರಿ ಮತ ಚಲಾಯಿಸುವ ಅನುಭವ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಮೈಸೂರು ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಕೇಳಿದ್ರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನನ್ನ ಜೊತೆ ಅಭಿಲಾಷ್, ಶ್ರಾವಣಿ ಹಾಗೂ ಕೌಸಲ್ಯ ಬಹಳ ಉತ್ತಮವಾಗಿ ಮಾತಾಡ್ತಾ ಇದ್ದಾರೆ. ಮೊದಲ ಬಾರಿಗೆ ಮತವನ್ನ ಚಲಾವಣೆ ಮಾಡಬೇಕಾದ್ರೆ ಯಾವ್ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಹಾಗೂ ಏನೇನು ಮಾಡಬೇಕು, ಯಾಕೆ ಮತವನ್ನ ಚಲಾವಣೆ ಮಾಡಬೇಕು, ಮತವನ್ನ ಚಲಾವಣೆ ಮಾಡದ ರೀತಿಯಲ್ಲಿ ತಾವು ಇದ್ದರೆ ಏನಾಗುತ್ತೆ, ತನ್ನ ಒಂದು ಮತ ದೇಶಕ್ಕೆ ಏನೂ ಆಗೋದಿಲ್ಲ ಅನ್ನೋದನ್ನ ಬಿಟ್ಟು ತನ್ನ ಒಂದು ಮತ ದೇಶಕ್ಕೆ ಹಿತ ಅನ್ನುವಂಥದ್ದನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ ನಮ್ಮ ಯುವಜನತೆ. ಈಗ ಕೊನೆಯದಾಗಿ ನಾನು ಕೌಸಲ್ಯನ ಮಾತಾಡಿಸ್ತೀನಿ. ಕೌಸಲ್ಯ ಅವರೇ, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಮತವನ್ನ ಚಲಾಯಿಸಬೇಕು ಅಂತ ನಾನು ಎಲ್ಲ ಯುವ ಜನತೆಯಲ್ಲಿ ಕೋರ್ಕೋತಾ ಇದ್ದೀನಿ. ಯಾಕಂದ್ರೆ ಉತ್ತಮ ಸರ್ಕಾರ ಬರಬೇಕು, ಸುಭದ್ರ ಆರ್ಥಿಕ, ಸಾಂಸ್ಕೃತಿಕ, ನೈತಿಕದಲ್ಲಿ ಪ್ರಗತಿಯತ್ತ ಸಾಗಬೇಕು ನಮ್ಮ ಭಾರತ. ಹೀಗೆ ನನ್ನ ಸ್ನೇಹಿತ ಹೇಳ್ದಂತೆ ಇನ್ನು ಬೆಳಿತಾನೇ ಇದೆ ಅನ್ನೋ ಕಂಟಿನ್ಯೂಸ್ ಟೆನ್ಸ್ ಬದಲು ನಮ್ಮ ದೇಶ ಬೆಳೆದಾಗಿದೆ ಅಂತ ಮಾತು ಬರೋದಕ್ಕೆ ನಾನು ಇಚ್ಛಿಸ್ತೀನಿ. ಮತದಾನ ಪ್ರತಿಯೊಬ್ಬರಿಗೂ ಹಕ್ಕು, ಇದನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಕೆಲವೊಬ್ರಂತೂ ಸಿಲ್ಲಿ ರೀಸನ್ಸ್ ಕೊಡ್ತಾರೆ. ನಿದ್ದೆ ಬಂದಿತ್ತು, ಇನ್ನೂ 5:30 ತನಕ ಇದೆಯಲ್ಲ, ಈಗ್ಲೇ ಅನ್ನಕ್ಕೆ ಹೋಗಿ ವೋಟ್ ಮಾಡ್ಬೇಕು, ನೋಡ್ಕೊಂಡ್ರಾಯ್ತು, ಅರ್ಧ ಗಂಟೆ ಕೆಳಗೆ ಹೋದ್ ಮಾಡ್ದಾಯ್ತು, ಈ ತರ ಅನ್ಕೋಬೇಡಿ. ನಿಮ್ಮಲ್ಲಿ ಉತ್ಸಾಹ ಇರಬೇಕು. ನಾನು ಮತವನ್ನ ಚಲಾಯಿಸ್ತಾ ಇದ್ದೀನಿ, ನಾನು ಒಳ್ಳೆಯ ಉತ್ತಮ ಗುಣವಂತ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು. ಹೀಗೆ ರಾಜ್ಯ ಸರ್ಕಾರದಿಂದ ಬಂದಂತ ಹಣವನ್ನ ಹೇಗೆ ಉಪಯೋಗಗೊಳಿಸ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಕೊಡಗು ಕ್ಷೇತ್ರ ಅಂತ ನಾವು ತಗೊಂಡ್ರೆ, ಇಲ್ಲಿ ಎಂತಹ ಅಭ್ಯರ್ಥಿಯನ್ನ ನಾವು ಆಯ್ಕೆ ಮಾಡಬೇಕು, ಅಭ್ಯರ್ಥಿಯ ಸಾಮರ್ಥ್ಯ ನೋಡ್ಬೇಕು, ಅರ್ಹತೆ ನೋಡ್ಬೇಕು, ಗುಣ ನೋಡ್ಬೇಕು. ಇವನ್ನೆಲ್ಲ ತುಲನೆ ಮಾಡಿ ನಾವು ನಿಮಗೆ ಇಷ್ಟ ಆಗಿರುವಂತಹ ಒಳ್ಳೆಯ ಅಭ್ಯರ್ಥಿ, ಇದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ವ್ಯಕ್ತಿಗೆ ನಾವು ನಮ್ಮ ಮತವನ್ನ ಚಲಾಯಿಸಬೇಕು. ಇದರ ಮೂಲಕ ಈ ಪ್ರದೇಶದಲ್ಲಿ ಏನೇನು ಅಭಿವೃದ್ಧಿಯನ್ನ ತರಬಹುದು, ಅವರು ತರ್ತಾರೆ, ನಮಗೆ ಏನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಾವು ಮತವನ್ನ ಹಾಕ್ಬೇಕು. ಯಾಕಂದ್ರೆ ಈ ಮತ ನಮಗೇನೆ ಒಂದು ಒಳ್ಳೆಯ ಸೌಲಭ್ಯವನ್ನ ಕೊಡುತ್ತೆ ಅಂತ ಹೇಳ್ತೀನಿ. ಆಮೇಲೆ ನೀವು ಮತ ಚಲಾಯಿಸ್ದಲೇನೆ ಸರ್ಕಾರದ ಬಗ್ಗೆ ಬ್ಲೇಮ್ ಮಾಡೋದು ಒಳ್ಳೇದಲ್ಲ. ಈಗ ನೀವು ಮತವನ್ನ ಚಲಾಯಿಸೇ ಇರಲ್ಲ, ಅಯ್ಯೋ ಇವರು ಈ ವ್ಯವಸ್ಥೆನ ನಮಗ್ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ಬ್ಲೇಮ್ ಮಾಡೋದಲ್ಲ. ನೀವು ಮತವನ್ನ ಚಲಾಯಿಸಿ ಆಮೇಲೆ ನಿಮಗ್ ಕೊಡ್ಲಿಲ್ಲ ಅಂದ್ರೆ ಅದ್ರ ವಿರುದ್ಧ ವಾಯ್ಸ್ ರೇಸ್ ಮಾಡಿ. ಬಟ್ ನಿಮ್ಮ ಮತ ತುಂಬಾ ಮುಖ್ಯ ಆಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯುವ ಜನತೆಯಲ್ಲೂ ಕೂಡ ಮೊದಲನೇ ಬಾರಿ ವೋಟ್ ಮಾಡ್ತಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಅಥವಾ ಯುವಕರು ನಿಮ್ಮ ಮತವನ್ನ ದುರುಪಯೋಗಗೊಳಿಸಿಕೊಳ್ಳದೆ ಅಥವಾ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಮಗೆ ಯಾರು ಅರ್ಹರು ಅನ್ಸ್ತಾರೋ ಅವರಿಗೆ ನಿಮ್ಮ ಮತವನ್ನ ಚಲಾಯಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಕೌಸಲ್ಯ. ಶ್ರಾವಣಿ, ಕೊನೆಯದಾಗಿ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಮತವನ್ನ ಮೊದಲ ಬಾರಿಗೆ ಚಲಾವಣೆ ಮಾಡ್ತಾ ಇರುವಂತಹ ನೀವು ಹಾಗೂ ಮತವನ್ನ ಚಲಾವಣೆ ಮಾಡಕ್ಕೆ ಹೋಗ್ತಿರುವಂತಹ ನಿಮ್ಮ ಸ್ನೇಹಿತರಿಗೆ? ಈಗ ತಾನೇ ನನ್ನ ಗೆಳತಿ ಕೌಸಲ್ಯ ಅವರು ಹೇಳಿದ್ರು, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಅಥವಾ ಯಾವುದೋ ಒಂದು ಸಿಲ್ಲಿ ರೀಸನ್ಸ್ಗಳನ್ನ ಕೊಟ್ಕೊಂಡು ನಿಮ್ಮ ಮತಗಳನ್ನ ಹಾಕದೆ ಅಥವಾ ಮಾರಾಟದ ವಸ್ತುವಾಗಿ ನೋಡದೆ ನಿಮ್ಮ ಮತದ ಮಹತ್ವನ ತಿಳ್ಕೊಂಡು ಮತ ಚಲಾವಣೆ ಮಾಡಿ ಅಂತ. ಅದ್ರ ಜೊತೆ ನಾನು ಇನ್ನೊಂದು ಪಾಯಿಂಟ್ನ ಸೇರ್ಸಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಅಂಶನ ಇಟ್ಕೊಂಡು ಯಾವುದೇ ಅಭ್ಯರ್ಥಿಗಳನ್ನ ಅಳಿದೆ ಎಲ್ಲರನ್ನೂ ಸಮಾನವಾಗಿ ಅಳೆದು ನಿಮಗೆ ಯಾರು ಯೋಗ್ಯ ಅಂತ ಅನ್ಸುತ್ತೆ, ನಿಮ್ಮ ಕೆಲಸಗಳಿಗೆ ಯಾರು ಸಹಾಯ ಮಾಡ್ತಾರೆ, ನಿಮ್ಮ ಕಷ್ಟಕ್ಕೆ ಯಾರು ದನಿಯಾಗಿ ನಿಲ್ತಾರೆ ಅನ್ನೋದನ್ನ ನೋಡ್ಕೊಂಡು ನಿಮ್ಮ ಮತವನ್ನ ಚಲಾಯಿಸಿ. ಸೊ ಇಂಡಿಯನ್ ಸಿಟಿಸನ್ ಆಗಿ ದೇಶಭಕ್ತಿ, ಪ್ರಜಾಪ್ರಭುತ್ವತೆ ಅದನ್ನೆಲ್ಲಾನು ನೋಡ್ಕೊಂಡು ನಿಮ್ಮ ಮತವನ್ನ ಚಲಾವಣೆ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಶ್ರಾವಣಿ. ಅಭಿಲಾಷ್, ನೀವೇನು ಹೇಳ್ತೀರಿ ಕೊನೆಯದಾಗಿ? ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಾಗೂ ಚುನಾವಣೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಈಗ ಶ್ರಾವಣಿ ಅವರು ಹೇಳ್ದಂಗೆ ನಾವು ಯಾವುದೇ ರೀತಿಯಾಗಿ ನಾವು ಮತವನ್ನ ಅಂದ್ರೆ ಇದೊಂದು ಹಕ್ಕಾಗಿದೆ, ಅದಕ್ಕೆ ನಾವು ಪ್ರತಿಪಾದಕವಾಗಿ ನಾವು ಮತ ನೀಡಲೇಬೇಕು ಅಂತ ಹೇಳಿದ್ರು. ಈಗ ಇಂದಿನ ಜನತೆ ಎಲ್ಲ ಯಾವ ರೀತಿ ಅಂತಂದ್ರೆ ಈಗ ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ ಹೊರತು ಅದರಲ್ಲಿರುವಂತಹ ಒಂದು ಕರ್ತವ್ಯ, ಮತದಾನ ಮಾಡುವಂತಹ ಕರ್ತವ್ಯ, ಆ ಕರ್ತವ್ಯವನ್ನ ನಿರ್ವಹಿಸಲು ಯಾಕೆ ಹಿಂಜರಿತಿದ್ದಾರೆ?
ದಯವಿಟ್ಟು ಯುವ ಜನತೆ ಒಂದು ಉತ್ತಮ ನಾಳೆಯನ್ನ ನಿರ್ಮಿಸಲು ಎಲ್ಲರೂ ದಯವಿಟ್ಟು ಮತವನ್ನ ನೀಡಿ. ನಿಮ್ಮ ಮತವನ್ನ ಕೇವಲ ಕ್ಷಣಿಕ ಖುಷಿಗಾಗಿ ಮಾರಾಟ ಮಾಡ್ಕೊಳ್ಬೇಡಿ. ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ವಿದ್ಯಾವಂತರಾಗಿರೋದ್ರಿಂದ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ತಮ್ಮ ಕುಟುಂಬದವರಾಗಿರ್ಬೋದು, ಎಲ್ಲರಿಗೂ ಯಾವ ರೀತಿ ಮತದಾನ ಮಾಡುವುದು ಹಾಗೂ ಯಾವ ರೀತಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಮೊದಲನೇದಾಗಿ ಇದು ಹೇಳ್ಬೇಕು. ಹಳ್ಳಿ ಜನರಲ್ಲಿ ಏನಪ್ಪಾ ಇದೆ ಅಂದ್ರೆ ಅಟ್ ಪ್ರೆಸೆಂಟ್, ಯಾಕಂದ್ರೆ ನಾನು ಒಬ್ಬ ಹಳ್ಳಿ ವಿದ್ಯಾರ್ಥಿ ಆಗಿರೋದ್ರಿಂದ ನಾನು ಅಲ್ಲಿ ನೋಡಿರುವಂತಹ ಘಟನೆಗಳ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಅಂದ್ರೆ ಹಣವನ್ನ ಯಾರು ಹೆಚ್ಚಿಗೆ ನೀಡುತ್ತಾರೋ ಆ ವ್ಯಕ್ತಿಗೆ ಮತದಾನ ನೀಡುವಂತಹ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು. ಅಂದ್ರೆ ಹಣವನ್ನ ಅಥವಾ ಯಾರ್ಯಾರು ಹೆಚ್ಚಿನ ಉಡುಗೊರೆಗಳನ್ನ ನೀಡ್ತಾ ಇದ್ದಾರೋ ಆ ವ್ಯಕ್ತಿಗೆ ಮತದಾನ ನೀಡುವಂತಹ ಒಂದು ಸಂಪ್ರದಾಯವೇ ನಡೀತಾ ಬರ್ತಾ ಇದೆ. ಸೊ ದಯವಿಟ್ಟು ವಿದ್ಯಾವಂತರಾದಂತಹ ನಾವೆಲ್ಲರೂ ಸಹ ಯಾವ ವ್ಯಕ್ತಿ ಸೂಕ್ತವಾದ ಅಭ್ಯರ್ಥಿ, ನಮ್ಮ ಕಷ್ಟಕ್ಕಾಗಿರ್ಬೋದು, ನಮ್ಮ ಊರಿನ ಅಭಿವೃದ್ಧಿಗಾಗಿರ್ಬೋದು, ನನ್ನ ಗ್ರಾಮದ ಅಭಿವೃದ್ಧಿಗೆ, ನನ್ನ ದೇಶದ ಅಭಿವೃದ್ಧಿಗೆ ಯಾರು ತಮ್ಮ ಸರ್ವಸ್ವವನ್ನೇ ಮುಡಿಪಾಗಿಡ್ತಾರೋ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ತಮ್ಮ ಅಕ್ಕಪಕ್ಕದವರು ಹಾಗೂ ತಮ್ಮ ಕುಟುಂಬದವರು ಹಾಗೂ ಅದಕ್ಕಿಂತ ಹೆಚ್ಚಾಗಿ ತಮ್ಮ ಗ್ರಾಮದವರಿಗೆ ಒಂದು ನಾಟಕದ ಮುಖಾಂತರವಾಗಿರ್ಬೋದು ಅಥವಾ ತಿಳಿ ಹೇಳುವುದರ ಮುಖಾಂತರ ಮತವನ್ನ ಚಲಾಯಿಸೋದಕ್ಕೆ ಎಲ್ಲರಿಗೂ ಸಹ ಅವಕಾಶ ಮಾಡೋದ್ರ ಜೊತೆಗೆ ಅವರಿಗೆ ತಮ್ಮ ಮತದಾನ ಕಳ್ಕೊಂಡ್ರೆ ಏನು ಅನುಭವಿಸ್ತಾರೋ, ಜೊತೆಗೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ನಾವು ಮತದಾನ ಮಾಡದೇ ಇದ್ರೆ ನಾವು ಯಾವುದೇ ವ್ಯಕ್ತಿಯನ್ನ ಪ್ರಶ್ನೆ ಮಾಡೋದಿಕ್ಕಾಗಲ್ಲ. ಈಗ ಮತದಾನ ಮಾಡೋದ್ರ ಮುಖಾಂತರ ನಾವು ಬದಲಾವಣೆಯನ್ನ ತರಬಹುದು. ಬದಲಾವಣೆನೇ ನಾವು ತರಕ್ ಆಗ್ಲಿಲ್ಲ ಅಂತ ಅಂದ್ಮೇಲೆ ನಾವು ಮತದಾನ ಮಾಡದೇ ಅಲ್ಲಿ ನಾವು ಕೇಳೋದಿಕ್ಕೆ ಆಗಲ್ಲ. ಈಗ ಪ್ರಜಾಪ್ರಭುತ್ವ ಅನ್ನೋದು ಒಂದು ಮೂಲಾಧಾರವಾಗಿರುತ್ತೆ. ಅಂದ್ರೆ ಮತದಾನ ಪ್ರಜಾಪ್ರಭುತ್ವದ ಮೂಲಾಧಾರ. ಪ್ರಜಾಪ್ರಭುತ್ವ ಅಂದ್ರೆ ಏನು? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ. ಸೊ ನಮ್ಮಿಂದ ನಮಗೋಸ್ಕರ ಅಂದ್ಮೇಲೆ ನಾವು ವೋಟ್ ಮಾಡೋದ್ರಿಂದ ನಮಗೆ ಯಾರು ಬೇಕಾದ್ರೆ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಜೊತೆಗೆ ನಮ್ಮಲ್ಲಿರುವಂತಹ ಬದಲಾವಣೆ, ನನ್ನ ದೇಶದಲ್ಲಿ ತರಬೇಕಂತ ಬದಲಾವಣೆಯನ್ನ ನಾವೆಲ್ಲರೂ ಒಗ್ಗೂಡಿ ತರಬೇಕಾಗಿರ್ತದೆ. ಸೊ ದಯವಿಟ್ಟು ಯಾರು ತಮ್ಮ ಮತಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಜೊತೆಗೆ ಬೇರೆಯವ್ರನ್ನ ಹೊಣೆಗಾರರನ್ನಾಗಿ ಮಾಡಬೇಡಿ. ಅವರು ನಾವು ಮತ ಹಾಕಿದೆ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನೋಕ್ಕಿಂತ ನನ್ನ ಗ್ರಾಮವನ್ನು ಅಭಿವೃದ್ಧಿ ಮಾಡ್ಲಿ ಅಂತ ಅದಕ್ಕೋಸ್ಕರ ಹೋರಾಡಿ ಅಂತ ಹೇಳ್ತಾ ನಾನು ಈ ಅನಿಸಿಕೆನ ಮುಕ್ತಾಯ. ಬಹಳ ಸಂತೋಷ. ಅಭಿಲಾಷ್, ಶ್ರಾವಣಿ ಹಾಗೂ ಕೌಸಲ್ಯ ಅವರು ಬಹಳ ಉತ್ತಮವಾಗಿ ಮಾತಾಡಿದ್ರು. ಪ್ರಥಮ ಬಾರಿಗೆ ಮತವನ್ನ ಚಲಾವಣೆ ಮಾಡ್ತಾ ಇದ್ರಿ. ಕೌಸಲ್ಯ ಎರಡನೇ ಬಾರಿ ಅಂತ ಹೇಳಿದ್ರೆ ವಿಧಾನಸಭೆಗೆ ಮೊದಲ ಬಾರಿ ಮತವನ್ನ ಚಲಾವಣೆ ಮಾಡಿದ್ರಿ, ಲೋಕಸಭೆಗೆ ಮೊದಲ ಬಾರಿ ಚಲಾವಣೆ ಮಾಡ್ತಾ ಇದ್ರಿ, ಹೌದಾ? ಈಗ ನಿಮ್ಮೆಲ್ಲ ಮಾತುಗಳನ್ನ ಕೇಳಿದಾಗ್ಲೂ ಕೂಡ ಅನ್ಸುತ್ತೆ ನಮ್ಮ ಮತವನ್ನ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದ ರೀತಿಯಲ್ಲಿ ಒಂದು ಉತ್ತಮ ಸಮಾಜವನ್ನ, ಭವ್ಯ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ನಿಮ್ಮ ಮತವನ್ನ ಸೂಕ್ತವಾದ ಅಭ್ಯರ್ಥಿಗೆ ಚಲಾವಣೆ ಮಾಡಿ, ಹೌದಾ? ವಿದ್ಯಾವಂತರು ಅವಿದ್ಯಾವಂತರು ಯಾರೇ ಇರಲಿ ಕೂಡ ನಿಮಗೆ ಆ ಒಂದು ಮತದಾನದ ಹಕ್ಕು, ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡುವುದೇ ಒಂದು ದೊಡ್ಡ ಹಕ್ಕು ಅಲ್ವಾ? ಆ ಹಬ್ಬವನ್ನ ಸಂಭ್ರಮದ ರೀತಿಯಲ್ಲಿ ಬರ್ಮಾಡಿಕೊಂಡು 26ನೇ ತಾರೀಕು ಎಲ್ಲರೂ ಕೂಡ ಮತವನ್ನ ಚಲಾವಣೆ ಮಾಡಿ. ಆ ದಿನ ಸರ್ಕಾರವೇ ಕೂಡ ಎಲ್ರಿಗೂ ರಜೆಯನ್ನ ಘೋಷಣೆ ಮಾಡಿರುತ್ತೆ. ಶಾಲೆ, ಕಾಲೇಜು, ಆಫೀಸ್ಗಳಿಗೆ, ಖಾಸಗಿ ಉದ್ಯೋಗಿಗಳಿಗಾಗ್ಲಿ ಸರ್ಕಾರಿ ಉದ್ಯೋಗಿಗಳು ಎಲ್ಲರೂ ಕೂಡ ರಜೆಯನ್ನ ಘೋಷಣೆ ಮಾಡಿರ್ತಾರೆ. ಆ ರಜೆಯನ್ನ ಮಜಾ ಮಾಡಿದಾಗೆ ನಿಮ್ಮ ಹಕ್ಕನ್ನ ಚಲಾಯಿಸಿ ಸೂಕ್ತವಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ನೀವು ಹೇಳಿದ್ರಿ ಮತವನ್ನ ಚಲಾವಣೆ ಮಾಡದೆ ನೀವು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಇಲ್ಲ. ಮತವನ್ನ ಚಲಾವಣೆ ಮಾಡದೆ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಂತ ಕೇಳುವ ಹಕ್ಕನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಅದರಿಂದ ಕೂಡ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಮತವನ್ನ ಚಲಾಯಿಸಿ ಹಾಗೂ ಒಂದು ಉತ್ತಮ ಬಲಿಷ್ಠವಾದ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಈ ಚರ್ಚೆಯನ್ನ ಇವತ್ತು ಇಲ್ಲೇ ಮುಗಿಸೋಣ. ಅಭಿಲಾಷ್, ಶ್ರಾವಣಿ ಹಾಗೂ ಕೌಸಲ್ಯ ರಘುರಾಮ್ 3 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮತ ಹಾಕಬೇಕು, ಮತ ಹಾಕಬೇಕು, ಮತ ಹಾಕಬೇಕು ನೀವು, ಮತ ಹಾಕಬೇಕು. ಏಪ್ರಿಲ್ 26 ಮತ ಹಾಕಬೇಕು, ಮತ ಹಾಕಬೇಕು, ಮತ ಹಾಕಬೇಕು ನೀವು, ಮತ ಹಾಕಬೇಕು. ಇದುವರೆಗೆ ಮತದಾರರ ಜಾಗೃತಿ ಮತ್ತು ಯುವಜನತೆ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಮಂಡ್ಯ ಜಿಲ್ಲೆ ಚಿನಕುರಳಿಯ ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ಶ್ರಾವಣಿ ಜಿ, ಅಭಿಲಾಷ್ ಹಾಗೂ ಮೈಸೂರು ಯೂನಿವರ್ಸಿಟಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ನ ವಿದ್ಯಾರ್ಥಿನಿ ಕೌಸಲ್ಯ ರಘುರಾಮ್. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.